ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಯಾಕೆಂದ್ರೆ ಒಂಥರ ಕಿಂಬರ್ಲಿ ಗಣಿ ಇದ್ದಂಗೆ ಅವಳು. ಯಾವಾಗ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಅವಳ ಹತ್ರ ಸಿಕ್ಬಿಡ್ತದೆ. ನಂಬರ್ ಕಾಯ್ಕೊಂಡು ಕುತ್ಕೊಬಿಟ್ರಿ. ತುಂಬಾ ಜನದವು ಸಿಗ್ತವೆ, ಆದ್ರೆ ಬೇಕಾಗಿರೋ ಮಾತ್ರ ಇಂಥವು ಹಾಕೊಬಿಡ್ತೀವಿ ನಾವು. ನೀನು ಏನು ಜ್ಯೂಸೇ ಇಲ್ಲ, ನಿನಗೆ ಸೀಡ್ಲೆಸ್ ಏನು ಈ ಥರ ನೀನು ಮೌಲ್ಯ ಆಗೋದೆ. ಆಮೇಲೆ ಅಲ್ಲೆಲ್ಲೋ ಭಿಕ್ಷೆ ಬಿಡ್ತಾ ಇದ್ದಾರಂತೆ ಮಕ್ಕಾ ಮದೀನಾ ರಸ್ತೆನಲ್ಲಿ, ಈ ಥರ ಎಲ್ಲ ಇನ್ಫಾರ್ಮೇಶನ್ ಪಾಸ್ ಮಾಡೋದು ಅವನಿಗೆ. ಅವ್ನು ಅಲ್ಲಿ ಹಿಂಗಂತ ಇದ್ದಾರೆ ನಮ್ಮ ಮಕ್ಕಳು. ಹೌದಾ, ಬರ್ತೀನಿ ನನ್ನ ಮಕ್ಳಿಗೆ ಮಾಡ್ತೀನಿ ನಾನು. ಇಲ್ಲಿ ರೌಡಿಗಳ ಬೇರ್ಗಳಿಗೆ ನೀರಲ್ಲಿಂದ ಬರ್ತಾ ಇದೆ, ಅದನ್ನ ಆ ನೀರಿಂದ ಇದನ್ನ ಕಟ್ ಮಾಡ್ಬಿಡುದು. ಸೊ ಗೊತ್ತೇ ಇಲ್ಲ ಅಲ್ಲಿ ಏನಾಗಿದೆ. ಆಮೇಲೆ ಮೇಲ್ ನೋಡಕ್ಕೆ ಗಿಡ ಇದೆ, ನಿಧಾನವಾಗಿ ಒಣಗ್ತಾ ಇರ್ತದೆ ಅಷ್ಟೇ. ಕರೆಕ್ಟ್, ಮುಗಿತದ. ಅದು ಏನು ಮಾಡಿದ್ರು ಅದಕ್ಕೆ ಏನು ಬೇಕೋ ಬ್ಲಡ್ ಸಪ್ಲೈ ನಿಲ್ಲಿಸ್ಬಿಟ್ರೆ ಟಕ್ 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 ಅಂತ ಮುಗಿದೋಗ್ಬಿಡ್ತು ಕತೆ. ಅದು ಅವ್ರಿಗೇನಾದರೂ ಹರ್ಟ್ ಆದಾಗ, ಅವರು ವೋಟ್ ಬ್ಯಾಂಕ್ ಗೇಟ್ ಬಿದ್ದಾಗ ಟ್ರಾನ್ಸ್ಫರ್ ಆಗಿರುವಂಥವು ಮಾಡಿಸ್ಬಿಟ್ಟಿರುವಂಥವು ಆಗಿದೆ ಸರ್. ಆಗಿದಾವ ಆ ಥರದವೆಲ್ಲ. ಯಾರು ಮಾಡಿಸೋರು ಅಂತ ಹೇಳಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ನಿವೃತ್ತ SP SK ಉಮೇಶ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮದಲ್ಲಿದ್ದೀವಿ. ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಹೇಗೆ 2003 ಘಟನಾವಳಿಗಳನ್ನ ನೋಡ್ತಾ ಇದ್ದೀವಿ ನಾವು. ಒಂದು ಕಡೆ ಈಗ ಆಲ್ರೆಡಿ ನಾವು ಇನ್ನೊಂದು ಅಂಡರ್ವರ್ಲ್ಡ್ ನೋಡಿದ್ದೀವಿ. ಇನ್ನೊಂದು ಅಂಡರ್ವರ್ಲ್ಡ್ನ ಗೊತ್ತು ನಿಮ್ಗೆ ಯಾವುದು ಅಂತ ಹೇಳ್ತಾ ಇದ್ದೀನಿ ಅಂತ. ನಂತರ ಮುಸ್ಲಿಂ ಅಂಡರ್ವರ್ಲ್ಡಿಗೆ ಬಂದು ಮುಸ್ಲಿಂ ಅಂಡರ್ವರ್ಲ್ಡ್ನ ಮತ್ತೆ ಹಳೆಯ ಮೊದಲಿನಿಂದ ಶುರು ಮಾಡಿಕೊಂಡು 2003 ಬಂದಿದ್ದೀವಿ. ಹೇಗೆ ಕೋಳಿ ಫಯಾಜ್ನ ಮರ್ಡರ್ ಆಗುತ್ತೆ, ಅದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅದೆಲ್ಲವನ್ನೂ ಕೂಡ ಮಾತಾಡಿ, ಕೋಳಿ ಫಯಾಜ್ ಮರ್ಡರ್ ಆದ ನಂತರ ಆತನ ಶಿಷ್ಯರಲ್ಲಿ ಹೇಗೆ ಭಿನ್ನಾಭಿಪ್ರಾಯಗಳು ಬಂದು ಬೇರೆ ಬೇರೆ ಬಣಗಳಾಗ್ತವೆ, ಅದರಿಂದ ಹೇಗೆ ಕೊಲೆಗಳಾಗ್ತವೆ ಅದನ್ನು ಕೂಡ ಮಾತಾಡಿದ್ವಿ. ಅದರಲ್ಲಿ 2 ಮುಖ್ಯ ಬಣಗಳಾಗಿದ್ದು, ಒಂದು ಇಸ್ತಿಯಾಕ್ದು, ಇನ್ನೊಂದು ತನ್ವೀರ್ದು. ಅವರಿಬ್ಬರ ಮಧ್ಯದಲ್ಲಿ ಎಷ್ಟೋ ಜನ ಸತ್ತು ಹೋಗ್ತಾರೆ. ಅಂಥದ್ರಲ್ಲಿ ಒಂದು ಸಾವಾಗಿದ್ದು ಯಾವುದು ಅಂದರೆ ಅಜಮ್ ಅನ್ನೋ ಒಬ್ಬ ಇನ್ನೋಸೆಂಟ್ ಹುಡುಗ. ಅವನು ಶ್ರೀಮಂತ ಮನೆತನದಲ್ಲಿ ಬೆಳೆದಿರುವಂಥ ಹುಡುಗ, ಬಾಡಿ ಬಿಲ್ಡಿಂಗ್ ಮಾಡಿಕೊಂಡು ಮಾಡೆಲಿಂಗಲ್ಲಿ ಇಂಟ್ರೆಸ್ಟ್ ಇರುವಂಥ ಹುಡುಗ. ಆದರೆ ಅಪ್ಪನ ಮೇಲಿನ ಕೋಪಕ್ಕೆ ಅಥವಾ ಅವರಿಬ್ಬರ ಮಧ್ಯದ ದ್ವೇಷಕ್ಕೆ ಇವನು ಬಲಿಯಾಗ್ತಾನೆ. ಅದು ಭಾಳ ಚೆನ್ನಾಗಿ, ಭಾಳ ಹೃದಯ ಸ್ಪರ್ಶಿ ಪ್ರಸಂಗ ಸರ್ ಅದು. ಅದನ್ನು ಕೇಳೋಕ್ಕಿಂತ ಮುಂಚೆ ಸರ್ ನಾನು ಒಂದು ಪ್ರಶ್ನೆ ಮರ್ತೋಗಿದೆ ಸರ್. ನನಗೆ ಆ್ಯಕ್ಚುಲಿ ಕಮೆಂಟ್ ಬಾಕ್ಸಲ್ಲಿ ಆ ಪ್ರಶ್ನೆ ಬಂದಿದೆ. ಕೋಳಿ ಫಯಾಜ್ನ ಮರ್ಡರ್ ಮಾಡೋಕ್ಕೆ 2 ವ್ಯಕ್ತಿಗಳು ಬರ್ತಾರೆ, ಆದರೆ ಆ 2 ವ್ಯಕ್ತಿಗಳನ್ನ ಕೋಳಿ ಫಯಾಜ್ ಕಡೆಯವ್ರು ಒಬ್ಬನ ಅದರಲ್ಲಿ ಮರ್ಡರ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ನಾನು ಕೇಳಿದ್ದೆ, ಯಾರು ಕರೆಸಿರ್ತಾರೆ ಈ ಕೋಳಿ ಫಯಾಜ್ನ ಮರ್ಡರ್ ಮಾಡೋಕ್ಕೆ ಅಂದಾಗ ನೀವು ಆಮೇಲೆ ಹೇಳ್ತೀನಿ ಅಂದಿದ್ರಿ ಸರ್. ಅದು ಯಾರು ಸರ್? ಅದನ್ನು ನೋಡಿ, ಈ ವಿಚಾರ ನಾವು ಹಿಂದಕ್ಕೆ ಹೋಗ್ತೀವಾಗ ಈ ಸ್ನೇಕ್ ನೈಮು ವಿಚಾರ ಬರುತ್ತೆ. ಸ್ನೇಕ್ ನೈಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ, ಭಾಳ ಬಾಂಬೆ ಕಾಂಟ್ಯಾಕ್ಟ್ ಇರುತ್ತೆ. ನಿಮ್ಗೆ ಹೇಳಿದೆ ಅವ್ರ ಸಂಬಂಧಿಕರು ಒಬ್ಬರು ಪಿಕ್ಚರ್ ಆ್ಯಕ್ಟ್ರು, ಮತ್ತು ಅವ್ನು ಫ್ರೀಕ್ವೆಂಟಾಗಲ್ಲ ಅವನು ಬಾಂಬೆಗೆ ಹೋಗ್ತಕ್ಕಂಥದ್ದು. ಇವನಿಗೆಲ್ಲ ಇವನು ಒಂದು ಸ್ವಲ್ಪ ಭಾಳ ವೆಲ್ ಸೆಟ್ಲ್ಡ್ ಫ್ಯಾಮಿಲಿ ಇವನು ನಯೀಮು. ಯಾವಾಗ ಅವ್ನು ಸ್ನೇಕ್ ನೈಮ್ ಹೊಡೆದಾಕ್ಬಿಡ್ತಾರೋ, ಹೊಡೆದಾಕಿದ್ಮೇಲೆ ಏನಾಗುತ್ತೆ, ಸ್ನೇಕ್ ನೈಮ್ ಕಡೆಯವರು ಅಂತ ಇವ್ರಿಗೆ ಕಾಂಟ್ಯಾಕ್ಟ್ ಕೊಡ್ತಾರೆ. ಈ ಥರ ಏನಾದರೂ ಮಾಡೋಕ್ಕೆಂದರೆ ಯಾಕಾಗ ಇವನನ್ನು ಪಾಪ ಏನು ಅಮಾಯಕ ಅವನು, ಯಾರು ಸ್ನೇಕ್ ನೈಮು. ಇವನಿಗೆ ಯಾವುದೋ ಒಂದು ಮನೆ ಖಾಲಿ ಮಾಡೋ ವಿಚಾರದೊಳಗಡೆ ಅವನು ಮರ್ಡರ್ ಆಗಿಬಿಡ್ತಾರೆ. ಆವಾಗ ಅವ್ರ ಕಡೆಯವ್ರು ಏನು ಮಾಡ್ತಾರೆ, ಇವನನ್ನು ಬಾಂಬೆ ಮೀದನ್ನ ಇವ್ರನ್ನ ಬಂದರೆ ಇವ್ರನ್ನ ಕರ್ಕೊಂಬಂದು ಮನ್ಸೂರು ಮತ್ತು ಅವ್ರನ್ನ ಕರ್ಕೊಂಬಂದು ಪ್ಲ್ಯಾಂಟ್ ಮಾಡ್ಕೊಂಡು ಒಂದು ಕಡೆ ಅವ್ರು ಇಲ್ಲ ಬಂದು ಅವನನ್ನು ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಟ್ರೆ, ಇಲ್ಲಿ ಯಾರಿಗೂ ಗೌಪ್ಯವಾಗಿ ಆಚೆಯಿಂದ ಕರೆಸಿ ಪ್ಲ್ಯಾನ್ ಮಾಡಿ ಹೊಡೆಸ್ತಕ್ಕಂಥದ್ದು ಇದೊಂದೇ ಸರಿ ಮಾಡೋದು. ಅವರು ಬೇರೆ ಯಾವುದ್ರಲ್ಲೂ ಮಾಡಿಲ್ಲ. ಅವರು ಇದರಲ್ಲಿ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ರೆ, ಬಂದು ಹೊಡೆದ್ಬಿಟ್ರೆ ಅವನಿಗೆ. ಆವಾಗ ಇಲ್ಲಿ ಲೋಕಲ್ಲಿರ್ತಕ್ಕಂಥವ್ರು ನಾವು ಯಾರೂ ಮಾಡಿಲ್ಲ, ಯಾರು ಮಾಡಿದಾರೋ ಅಂತ ಅಂದ್ಬಿಟ್ಟು ಅಂತ ಅದನ್ನು ಬೇರೆ ಡೈವರ್ಟ್ ಮಾಡ್ಬೋದು ಅಂತ ಅನ್ನುವಂಥ ಒಂದು ಕಾರಣಕ್ಕೆ ಅವರು ಸ್ನೇಕ್ ನೈಮ್ ಕಡೆಯವ್ರು ಕರ್ಸ್ಕೊಂಡಿರ್ಬೋದು ಅಂತ ನಮಗೆ. ಬಟ್ ಸ್ನೇಕ್ ನೈಮ್ ಕಡೆಯವ್ರು ಕರ್ಸ್ಕೊಂಡಿರ್ಬೋದು, ಬಟ್ ಕರ್ಸ್ಕೊಂಡವರು ಮರ್ಡರ್ ಮಾಡೋಕ್ಕಾಗಲ್ಲ, ಅವರೇ ಮರ್ಡರ್ ಆಗ್ಬಿಡ್ತಾರೆ. ಅದ್ರಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ, ಇನ್ನೊಬ್ಬ ಅಲ್ಲಿಂದ ದಿವಾನಲ್ಲಿ ಟೀಮ್ ಹೊಡೆದಾಕ್ಬಿಡ್ತಾರೆ. ಅದು ನಾವು ಆಲ್ರೆಡಿ ಇದ್ರ ಬಗ್ಗೆ ನಂತರ ಘಟನೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಮತ್ತೆ ಪ್ರೆಸೆಂಟ್ ಡೇಗೆ ಬರೋದಾದ್ರೆ 2003 ಟೈಮಲ್ಲಿ ಬರೋದಾದ್ರೆ ಅಜಮ್ದು ನಾ ಹೇಳಿದೆ, ಅಜಮ್ದು ಮರ್ಡರ್ ಆಗುತ್ತೆ, ಇನ್ನೋಸೆಂಟ್ ವ್ಯಕ್ತಿ ಮರ್ಡರ್ ಆಗ್ತಾನೆ ಸರ್. ಅದಾದಮೇಲೆ
ಏನಾಗುತ್ತೆ ಸರ್? ನೋಡಿ ಪಾಪ ಅಜಾಮ್ ಮರ್ಡರ್ ಆದಂಥದ್ದು ದೊಡ್ಡ ಒಂದು ಬ್ಲ್ಯಾಂಕ್ ಅದು ಆ್ಯಕ್ಚುಲಿ ತಪ್ಪದು. ಅವ್ನು ಅವ್ನು ಕೆಲಸ ಮಾಡ್ಕೊಂಡಿದ್ದವನು, ಆಮೇಲೆ ಅವನದೇ ಆದಂಥ ಬಿಸ್ನೆಸ್ ಮಾಡಿಕೊಂಡು ಅವ್ರ ಅಪ್ಪಂದು ಏನಿತ್ತು ಅದು ನೋಡ್ಕೊಂಡು ಹೋಗ್ತಾ ಇದ್ದವನು. ಏಕಾಏಕಿ ಬಂದು ಯಾರ್ದೋ ಒಂದು ವೈರತ್ವಕ್ಕೆ ಇನ್ನೊಬ್ಬನ ಈ ಥರ ಮರ್ಡರ್ ಮಾಡಿಬಿಟ್ಟಾಗ ಏನಾಗುತ್ತೆ ಅಂದರೆ ಜನಗಳಿಗೂ ಸಹ ಬೇಜಾರಾಗ್ತಾ ಇರ್ತದೆ. ತುಂಬ ಬೇಜಾರು ಬಿದ್ದುಬಿಡ್ತಾರೆ ರೌಡಿಸಮ್ಗಳ ಬಗ್ಗೆ. ಅಮಾಯಕರುಗಳನ್ನ ಅವ್ರವ್ರು ಹೊಡೆದಾಡ್ಕೊಂಡು ಸತ್ಕೊಂಡೋದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ರು. ಇವ್ರು ಬೆಳಗ್ಗೆ ಎದ್ದಂದ್ರೆ ಇದೆ ಇವ್ರ ಜೀವನ, ಈ ನಮ್ಮ ಮಕ್ಕಳು ಇವ್ರ ಕತೆ ಇಷ್ಟು ಅಂತ ಅಂದ್ಬಿಟ್ಟು ಅಂತೇಳಿ ಒಂದು ಲೆಕ್ಕಾಚಾರಕ್ಕೆ ಒಂದು ಸಮಾಧಾನ ಆಗಿಬಿಡ್ತಾರೆ. ಬಟ್ ಈ ಥರ ಏನೂ ಕನೆಕ್ಟೆಡ್ಡು ಅಂಡರ್ವರ್ಲ್ಡ್ ಕನೆಕ್ಷನ್ನೇ ಇಲ್ಲ, ಆಮೇಲೆ ಯಾವತ್ತೂ ಅದನ್ನು ನೋಡಿದವನು ಅಲ್ಲ, ಅದ್ರ ಬಗ್ಗೆ ಮಾತಾಡಿದವನು ಅಲ್ಲ ಅಂತಂದವನೊಬ್ಬನ ಅಂಡರ್ವರ್ಲ್ಡ್ ಅವ್ರು ಬಂದು ಸಾಯಿಸ್ತಾರೆ ಅಂದಾಗ ಅವಾಗ ಜನನೂ ಸಹ ಭಾಳ ಬೇಜಾರು ಬಿದ್ದುಕೊಳ್ತಾರೆ. ಮತ್ತು ವ್ಯವಸ್ಥೆ ಬಗ್ಗೆನೂ ಸಹ ಬೇಜಾರು ಬಿದ್ದುಕೊಳ್ತಾರೆ. ಏನಿದು ಈ ಥರ ಹಿಂಗೆ ಯಾರನ್ನೋ ಬಂದು ಹಿಂಗೆ ಹೊಡಿತಾ ಇದ್ದಾರೆ, ಏನು ಹೇಳೋರಿಲ್ವಾ ಕೇಳೋರಿಲ್ವಾ ಅನ್ನುವಂಥದ್ದು ಯಾರಿಗೆ ಆಗಲಿ ಬರುತ್ತೆ. ಅವಾಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ಜಾಫರ್ ಶರೀಫ್ ಅವರು ಆ ಭಾಗದಲ್ಲಿ ಭಾಳ ಗಟ್ಟಿಯಾಗಿದ್ದಂಥ. ಏನೇ ಇಂಥ ವಿಚಾರಗಳು ಬಂದಾಗ ಈ ಥರದ್ದು ಏನಾರು ಈ ಥರದ್ದು ಭಾಳ ದೊಡ್ಡ ಅತಿರೇಕಕ್ಕೆ ಹೋದಾಗ ಏನಾಗ್ತಿತ್ತು, ಅವ್ರ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಮಾತಾಡ್ತಾ ಇದ್ರು ಅವರು. ಕಮಿಷನರ್ ಮಾತಾಡುವಂಥದ್ದು, DGಗೆ ಮಾತಾಡುವಂಥ. ಯಾಕೆಂದರೆ ಆಗಲೇ ಅವ್ರು ಭಾಳ ತುಂಬ ಹಳೆಯ ಪೊಲಿಟಿಷಿಯನ್ನು, ಮತ್ತು ಅವ್ರು ಆಗಲೇ ಕೇಂದ್ರ ಸಚಿವರಾಗಿದ್ದರು. ಮೊದಲಿಂದನೂ ಈ ಥರದ್ದು ಏನಾರು ಅಲ್ಲಿ ಬಂದಾಗ ಅವ್ರು ಮಾತಾಡಿ ಎಲ್ಲೆಲ್ಲಿ ಹೆಂಗೆ ಯಾರ್ಯಾರಿಗೆಲ್ಲ ಕಟ್ ಮಾಡಿಸ್ಬೇಕು ಮಾಡುವಂಥದ್ದು ಕೆಲಸ ಮಾಡ್ತಾ ಇದ್ರಾಗ. ಅವ್ರ ಕಡೆಯವ್ರು ಕೆಲವಷ್ಟು ಜನ ಭಾಳ ರೈಟ್ ಇನ್ಫಾರ್ಮೇಷನ್ ಯಾರ್ಯಾರುಗಳು ಕೊಡ್ತಾಯಿದ್ರು, ಆ ರೈಟ್ ಇನ್ಫಾರ್ಮೇಷನ್ಗಳ ಪೊಲೀಸ್ ಇಲಾಖೆ ಕೊಡ್ತಕ್ಕಂಥದ್ದು, ಮತ್ತು ಯಾರ್ಯಾರು ಹಿಡಿದು ಒಳಗಾಕಬೇಕು ಅಂತ ಅನ್ನುವಂಥದ್ದು ಕೆಲಸನೂ ಸಹ ಅಶರೀರವಾಗಿ ಮಾಡ್ತಕ್ಕಂಥದ್ದು ಪೊಲಿಟಿಷಿಯನ್ಗಳ ಕೆಲಸ. ಅದು ಮಾಡಲೇಬೇಕಾಗ್ತದೆ. ಎಲ್ಲ ಅವನ ಕಡೆಗೆ ಯಾರು ಓಟ್ ಹಾಕಲ್ವೋ ಅವ್ರನ್ನೆಲ್ಲರೂ ಹಿಡಿದು ಒಳಗಾಕ್ಬಿಡಿ ಅಂತ ಅನ್ನುವಂತಾರೆ. ಒಳ್ಳೆ ಪೊಲಿಟಿಷಿಯನ್ಗಳು ಇದ್ದಾರೆ, ಸರಿಯಾಗಿರುವಂಥವ್ರನ್ನ ಒಳಗಾಕ್ತಕ್ಕಂಥವ್ರನ್ನ ಇವ್ನು ಒಳಗಾಕಿ ಬಿಡಬೇಡಿ, ಇವನು ಸಮಾಜ ಕಂಟಕ ಇವನು ಅಂತ ಹೇಳುವಂಥ ಪೊಲಿಟಿಷಿಯನ್ಗಳು ನಾವು ನೋಡಿದ್ದೀವಿ ಬೆಂಗಳೂರು ಸಿಟಿನಲ್ಲಿ. ಅವ್ರಿಗೆ ಈವನ್ ಅದರಿಂದ ಲಾಸ್ ಆದರೂ ಪರವಾಗಿಲ್ಲ, ಅವ್ನು ಬಲಿ ಹಾಕಿ ಅಂತ ಹೇಳ್ತಕ್ಕಂಥವ್ರು ನಾವು ಇದ್ದಾರೆ ಬೆಂಗಳೂರು ಸಿಟಿನಲ್ಲಿ. ಅವ್ರು ಯಾರು ಅಂತ ಹೇಳಲ್ಲ ಅಂಥವ್ರು ಅಧಿಕಾರಿ ಇವರು ಪೊಲಿಟಿಷಿಯನ್ಗಳನ್ನ ನಾವು ಅವ್ರ ಕೆಳಗಡೆ ಕೆಲಸನೂ ಮಾಡಿದ್ದೀವಿ ನಾವು. ಹೀಗೆ ಆ ಭಾಗದಲ್ಲಿ ಏನಾಗ್ತಾ ಇತ್ತು, ಈ ಥರ ಎಲ್ಲ ಇನ್ನೇನು ಹೊಡೆದಾಡ್ಕೊಂಡು ಸಾಯ್ತಾರೆ, ಅತಿರೇಕಕ್ಕೆ ಹೋಗ್ಬಿಡ್ತಾದೆ ಅಂತ ಅನ್ನುವಂಥದ್ದು ಏನಾಗ್ತಾ ಇತ್ತು, ಎಲ್ಲೋ ಒಂದು ಕಡೆ ಯಾರೋ ಮೌಲ್ವಿಗಳು ಕರೆಸ್ಕೊಂಡು ಇವ್ರನ್ನ ಮಾತಾಡಿ ಕಾಂಪ್ರಮೈಸ್ ಮಾಡ್ತಕ್ಕಂಥ ವ್ಯವಸ್ಥೆ ಶಿವಾಜಿನಗರದ ಈ ಭಾಗದಲ್ಲಿ ರೌಡಿಸಮ್ ಮೇಲೆ ಇತ್ತು, ಮೊದಲಿಂದನೂ ಇತ್ತು. ನಾವು ಏನು ಎಂಟ್ರಿ ಆದಾಗ ಇವ್ರ ಮಧ್ಯೆ ಅವ್ರಿಗೆ ಈ ರೌಡಿಸಮ್ಗಳ ಮಧ್ಯೆ ಅವಾಗಲೂ ಇತ್ತು. ಹಲವಾರು ಕಡೆ ಹೋಗಿ ಅವರು ಇಲ್ಲ ಇನ್ನು ಹೊಡೆದಾಡ್ಕೋಬೇಡಿ, ಇನ್ನು ಸಾಯ್ಬೇಡಿ, ಒಬ್ರಿಗೊಬ್ರು ನೀವು ಕೊಲೆ ಮಾಡ್ಕೋಬೇಡಿ ನೀವು ಹಾಗೆ ಅಂದಾಗ ಅದು ಹಾಗೇ ಗ್ಯಾಪು 1 ವರ್ಷ 2 ವರ್ಷ ಏನೂ ಮರ್ಡರ್ಗಳಿಲ್ಲ. ಅವನೇನೋ ಮಾಡ್ಕೊಂಡಿರ್ತಾನೆ, ಇವನೇನೋ ಮಾಡ್ಕೊಂಡಿರ್ತಾರೆ, ಅಷ್ಟಿರೋಗಿ ಸುಮ್ಮನೆ ಇದ್ದು ಬಿಡ್ತಾರೆ. ಬಟ್ ಕಾಯ್ತಾ ಇರ್ತಾರೆ. ಅವನು ಕಾಯ್ತಾನೆ, ಇವನು ಕಾಯ್ತಾನೆ, ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ರು. ಹೊಡಿತಾನೆ ಎನ್ನುವಂಥ ಒಂದು ಡಿಫೆನ್ಸ್ ಮೆಕಾನಿಸಮಲ್ಲಿ ಇವರು 4 ಗಾಡಿ ಹಾಕ್ಕೊಂಡು 5 ಗಾಡಿ ಹಾಕ್ಕೊಂಡು ಸುತ್ತಾಟ ಮಾಡಿಕೊಂಡು ಸುತ್ತಕೊಂಡಿರುವಂಥ ಕಾರ್ಯಕ್ರಮ ಎಲ್ಲ ಮಾಡುವಂಥದ್ದು ಇತ್ತು. ಯಾವಾಗ ಅಜಾಮ್ ಮರ್ಡರ್ ಆಗುತ್ತಲ್ಲ, ಅಜಾಮ್ ಮರ್ಡರ್ ಆದ ತಕ್ಷಣ ಏನಾಗುತ್ತೆ ಅಂದರೆ, ಯಾರೂ ಏನು ಈ ಮುಸ್ಲಿಂ ಅಂಡರ್ವರ್ಲ್ಡ್ ಮತ್ತು ಶಿವಾಜಿನಗರದ ಅಂಡರ್ವರ್ಲ್ಡ್ ಅಂತ ನಾವೇನು ಕರಿತೀವೋ, ಯಾರು ಒಬ್ಬರೂ ಸಹ ಈ ಇನ್ಸೈಡ್ ಸೆಂಟ್ರಿಕಲ್ ಏನು ರೌಡಿಸಮ್ ಮಾಡ್ತಾ ಇದ್ರಲ್ಲ, ಅವ್ರು ಯಾರೂ ಇರಲ್ಲ, ಎಲ್ಲ ಜೈಲಿಗೆ ಹೋಗ್ಬಿಡ್ತಾರೆ. ಪ್ರತಿಯೊಬ್ಬರು ಕಂಪ್ಲೀಟ್ ಯಾರೂ ಇರಲ್ಲ, ಎವ್ರಿಬಡಿ ಈಸ್ ಇನ್ ಜೈಲ್. 2003 ಭಾಗ ಏನು ಬರುತ್ತಲ್ಲ, ಕೊನೆಯ ಭಾಗ, ಆ ಸಮಯದಲ್ಲಿ ಒಬ್ಬರೂ ಇರಲ್ಲರು. ಅಂದರೆ ಪೊಲೀಸರು ಅವ್ರನ್ನ ಜೈಲಿಗೆ ಹಾಕ್ತಾರೆ. ಎಲ್ಲ ಗುಂಪುಗಳು ಮರ್ಡರ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ ಪ್ರತಿಯೊಬ್ಬರು. ತನ್ವೀರು 2001 ನವಂಬರ್ ಡಿಸೆಂಬರಲ್ಲಿ ಓಡೋದವನು ಸೌದಿ ಅರೇಬಿಯಾದಲ್ಲೇ ಇರ್ತಾನೆ. ಅವ್ನು ಬರಲ್ಲ 2004ವರೆಗೂ, ಅಂದರೆ 2003 ಎಂಡಿಂಗಲ್ಲಿ ಬರ್ತಾನೆ, ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಾನೆ ಅವನು. ತನ್ವೀರು 2004ಅಲ್ಲಿ ಸಿಗ್ತಾನೆ ಅವನು, ಮೇ ಜೂನಲ್ಲಿ. 4 ತಿಂಗಳು ಹಂಗೆ ತಲೆ ತಪ್ಪಿಸು, 4-5 ತಿಂಗಳು ತಲೆ ತಪ್ಪಿಸ್ಕೊಂಡಿರ್ತಾರೆ, ಪೊಲೀಸ್ ಕೈ ಸಿಗದೆ. ಆವಾಗ ಇವರೆಲ್ಲ ಒಂದೊಂದು ಕಡೆ, ಪ್ರತಿಯೊಬ್ಬರು ಒಂದೊಂದು ಕಡೆ ಜೈಲಲ್ಲಿರ್ತಾರೆ. ಆಮೇಲೆ ಇವರ ಟೋಟಲ್ ಟೀಮ್ ಇತ್ತಲ್ಲ ಇಸ್ತಿಯಾಕು, ಆ ಇಸ್ತಿಯಾಕು ಮತ್ತು ಇಸ್ತಿಯಾಕೆ ಅಟ್ಯಾಕ್ ಮಾಡಿದಂತಹ ಯಾರು ತರಕಾರಿ ಕಲ್ಲಿಲ್ ಟೀಮು, ಅವರೊಂದು ಕಡೆ ಗುಲ್ಬರ್ಗ ಜೈಲು, ಇವರೊಂದು ಕಡೆ ಧಾರವಾಡ ಜೈಲು, ಮತ್ತು ದಿವಾನಲ್ಲಿ ಟೀಮ್ ಅರೆಸ್ಟ್ ಆದಂಥ ಟೀಮು ಯಾವುದು ಈ ಒಂದು ಕೇಸಲ್ಲಿ ಅರೆಸ್ಟ್ ಆಗ್ತಾರೆ, ಬಾಂಬೆ ಹಮೀದ್ ಕೇಸಲ್ಲಿ. ಆ ಕೇಸಲ್ಲಿ ಅವನು ಮೈಸೂರು ಜೈಲಲ್ಲಿ ಇರ್ತಾರೆ ಈ ಟೀಮು. ಆಮೇಲೆ ರಿಜ್ವಾನು ಈಗಾಗಲೇ ಹೋಗಿ ಭಾಳ ದಿವಸ ಆಗಿರ್ತದೆ ಜೈಲಿಗೆ. ಅಂದರೆ ಈ ಒಂದು ಯಾವುದೋ ನಾವೇ ಒಂದು ಕೇಸ್ ಹಾಕ್ಬಿಟ್ಟು ನಾವೇ ಇದನ್ನು ಹಾಕಿ ಇವು ನೀಚೆ ಇದ್ದರೆ ಮರ್ಡರ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತ NDPS ಹಾಕ್ಬಿಟ್ಟು ಒಂದು ಹಾಕಿ ಜೈಲಿಗೆ ತಳ್ಬಿಟ್ಟಿರುವಂಥ ಕೇಸಲ್ಲಿ ಒಳಗಿರ್ತಾನೆ. ರಿಜ್ವಾನ್ ಯಾರು ಅಂತಂದರೆ ಅವನು ಕೋಳಿ ಫೈಜ್ನ ಮರ್ಡರ್ ಮಾಡಿದವನು. ಅವನು ಈ ವಾಂಟೆಡ್ ಟು ಸಿ, ಅವನು ಎಲ್ಲ ಸೀನ್ ನೋಡ್ತಾ ಇದ್ದಾನೆ. ಈಗ ನಾನು ಆಚೆ ಹೋದರೆ ಸೇಫಾ, ಇವರೆಲ್ಲ ಒಳಗಡೆ ಕೂತ್ಕೊಂಡಿದ್ದಾರೆ, ಇಲ್ಲ ಇವರೆಲ್ಲ ಬಂದಾದ್ಮೇಲೆ ಯಾರಾದರೂ ಕಾಂಪ್ರಮೈಸ್ ಮಾಡಿಸ್ತಾರಾ, ಇಲ್ಲಾಂದರೆ ಮತ್ತೆ ಈಗೇನೆ ಕಂಟಿನ್ಯೂ ಆಗುತ್ತಾ ಇದು,
ಇಲ್ಲ ನನಗೆ ಮತ್ತೆ ಹೊಡಿಯುವಂಥ ಇನ್ಯಾರ ಗುಂಪು ಮತ್ತೆ ತಯಾರಾಗ್ತಾ ಇದೆಯಾ, ಇಲ್ಲ ಕ್ವಾಲಿಫೈಯರ್ಸ್ ಮಕ್ಕಳು ಮತ್ತು ಅವ್ನ ತಮ್ಮ ಒಬ್ಬ ಅಲ್ತಾಫ್ ಅಂತ ಇರ್ತಾನೆ, ಅವನು ಏನಾದರೂ ನಮಗೆ ಪ್ರೋಗ್ರಾಮ್ ಮಾಡುವಂಥ ಕೆಲಸ ಏನಾರು ಇದೆಯಾ ಅಂತ ಪ್ರತಿ ಇನ್ಫಾರ್ಮೇಷನು ರಿಜ್ವಾನ್ ನೋಡ್ಕೋತಾ ಇರ್ತಾನೆ. ರಿಜ್ವಾನ್ ಈಸ್ ನಾಟ್ ಎ ಪ್ರೊಫೆಷನಲ್ ರೌಡಿ. ಎಸ್. ರಿಜ್ವಾನ್ ಪ್ರೊಫೆಷನಲ್ ರೌಡಿ ಅಲ್ಲ. ಅವ್ನು ಬೇಕಾಗೂ ಇಲ್ಲ ಎಕ್ಸ್ಟಾರ್ಷನ್ ಮಾಡೋದೇ ಆಗಲಿ, ಯಾರಿಗೂ ಎದುರಿಸಿ ದುಡ್ಡು ತಿನ್ನುವಂಥದ್ದೇ ಇಲ್ಲ. ಅವನೊಂಥರ ಬಿಸ್ನೆಸ್ ಓರಿಯೆಂಟೆಡ್, ಅವನು ಪ್ಯೂರ್ಲಿ ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥದ್ರೊಳಗಡೆ ಸಿಗಾಕೊಂಡಂಥ ಮನುಷ್ಯ ಅವನು. ಅದು ಬಿಟ್ಟರೆ ಆ ಥರದಲ್ಲಿ ಬೇರೆ ಗುಂಪು ಕಟ್ಕೊಂಡೇ ಆಗಲಿ, ಅವ್ನು ಹಾಕೋ ನಾಳೆ ಅವ್ನು ಸಾಯಿಸ್ಬಿಡ್ತಾನೆ ನನ್ನನ್ನು ಅಂತ ಹೇಳ್ಬಿಟ್ಟು ಗೊತ್ತಾದ ತಕ್ಷಣವೇ ಇವನೇ ಅವನು ಹೋಗಿ ಸಾಯಿಸ್ಬಿಡುವಂಥ ಆ ಥರ ರಿಟಾಲಿಯೇಟ್ರಿ ರೌಡಿಗಳೆಲ್ಲ ಅವರೆಲ್ಲ. ಇವನು ಅಚಾನಕ್ಕಾಗಿ ಒಳಗಡೆಗೆ ತಗಲಾಕೊಬಿಟ್ಟು ಅವ್ನು ಬಂದು ಅಂಡರ್ವರ್ಲ್ಡ್ ಒಳಗಡೆ ಅಚಾನಕ್ಕೆ ಸಿಕ್ಕಾಕೊಬಿಟ್ಟು ಈಚೆ ಬರೋಕ್ಕಾಗದೆ ಒದ್ದಾಡ್ತಾ ಇರ್ತಕ್ಕಂಥ ಮನುಷ್ಯ. ಇವ್ನು ನೋಡ್ತಾ ಇದ್ದ ಮನುಷ್ಯ ಏನು. ಆಮೇಲೆ ಇವನು ಎದುರಾಕೊಂಡಿರ್ತಕ್ಕಂಥವ್ರು ಎಲ್ಲರನ್ನೂ ಎದುರಾಕೊಂಡಿದ್ದಾನೆ ಫುಲ್ಲು. ಈ ಕಡೆ ಕ್ವಾಲಿಫೈಯರ್ಸ್ ಕಡೆ ಫುಲ್ ಕಂಪ್ಲೀಟ್ ಗ್ಯಾಂಗು ಇವ್ರು ಅಂದರೆ ಎದುರಾಕೊಂಡಿರುವಂಥದ್ದು. ಅದಾದಮೇಲೆ ಇವರೆಲ್ಲ ಕ್ವಾಲಿಫೈಯರ್ಸ್ಗೆ ಕಡೆ ಒಂದು ಕಡೆ ಕೊಂದಾಗ ಇವರೆಲ್ಲ ಒಂದೇ ಗುಂಪಲ್ಲಿದ್ದವರು, ಇವ್ರು ಯಾರು ಸ್ಪ್ಲಿಟ್ ಆಗಿರಲಿಲ್ಲ. ಈಗ ಅವರವರಲ್ಲೇ ಸ್ಪ್ಲಿಟ್ ಆಗಿರೋ ಕಾರಣಕ್ಕೆ ಏನಾಗ್ತಾ ಇದೆ, ಒಂದು ಸ್ವಲ್ಪ ಇವನ ಮೇಲೆ ಬೀಳ್ತಕ್ಕಂಥ ಡೈರೆಕ್ಟೇ ಬೀಳ್ತಕ್ಕಂಥದ್ದು ಕಮ್ಮಿ ಆಗಿದೆ. ಆಮೇಲೆ ತನ್ವೀರ್ ದೂರದಲ್ಲಿದ್ದಾನೆ. ಅವನು ಏನಾದರೂ ಪ್ರೋಗ್ರಾಮ್ ಮಾಡಿಸ್ಬೇಕು, ಇವನಿಗೆ ಬಿಡಲೇಬಾರ್ದು, ನನ್ನ ಗುರುಗೆ ಹೊಡೆಸ್ಬಿಟ್ಟಿದ್ದಾನೆ ಅಂತ ಅನ್ನುವಂಥ ನಿರಂತರ ಕಾರ್ಯಕ್ರಮ ಮಾಡಿದ್ರು ಅವ್ನಿಗೊಂದು ಸೈನ್ಯ ಬಲ ಕಮ್ಮಿ ಇಲ್ಲಿ. ಯಾಕೆಂದರೆ ದೂರದಲ್ಲಿ ಕೂತ್ಕೊಂಡಿದ್ದಾನೆ. ಅವನು ಅಲ್ಲಿಂದ ಫೈನಾನ್ಸ್ ಮಾಡಬೇಕು, ಪ್ರೊಕ್ಯೂರ್ ಮಾಡಬೇಕು ವೆಪನ್ಗಳು, ಹುಡುಗರುಗಳನ್ನ, ಮತ್ತು ಮನಿನ ಕಲೆಕ್ಷನ್ ಮಾಡಬೇಕು, ದುಡ್ಡನ್ನ. ಆಮೇಲೆ ಹುಡುಗರುಗಳು ಭಾಳ ಗಟ್ಟಿಯಾಗಿರ್ತಕ್ಕಂಥವ್ರನ್ನ ಇಟ್ಕೋಬೇಕು, ಅಶರೀರವಾಗ ಅವ್ರಿಗೆ ಫೈನಾನ್ಸ್ ಮಾಡಬೇಕು ಒಂದು ಕಡೆ, ಅವ್ರ ಕಡೆಯಿಂದ ಏರ್ಪಾಟ್ ಮಾಡಿಸ್ಬೇಕು. ಅವಾಗೇನಾಗುತ್ತೆ, ಎನಿ ರೌಡಿಸಮ್ ಕಷ್ಟದ ಕೆಲಸ. ಇವಾಗ ಮುತ್ತಪ್ರಿ ಯಾವಾಗ ದುಬೈನಲ್ಲಿ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂತ ಸಮಯದಲ್ಲಿ ಏನಾಗ್ತಾ ಇತ್ತು, ಬಾಂಬೆ ಅಂಡರ್ವರ್ಲ್ಡ್ಗಳನ್ನ ಯೂಸ್ ಮಾಡ್ಕೋತಾ ಇದ್ದದ್ದು. ಅಲ್ಲಿಂದ ಏನಾದರೂ ಮಾಡಬೇಕು ಇಲ್ಲಿ ಅಂತಂದರೆ ಬಾಂಬೆ ಅವ್ರಿಗೆ ಹೈರ್ ಮಾಡುವಂಥದ್ದು, ಅಲ್ಲಿ ಅಂತ ಅವ್ರಿಗೆ ಸುಪಾರಿ ಕೊಡುವಂಥದ್ದು, ಮಾಡಿಸ್ಬಿಡೋದು ಮಾಡ್ತಾ ಇದ್ದದ್ದು. ಆದರೆ ಆ ಕೆಪಾಸಿಟಿ ಬೇಕಲ್ಲ, ಬಾಂಬೆ ಟಚ್ ಇರಬೇಕು, ಬಾಂಬೆಲಿ ಗೊತ್ತಿರ್ತಕ್ಕಂಥ ರೌಡಿಗಳು ಈಗಾಗಲೇ ದುಬೈನಲ್ಲಿ ಇರಬೇಕು, ಇಲ್ಲ ಅವ್ರು ನಿರಂತರವಾಗಿ ಸಂಪರ್ಕಗಳಿರಬೇಕು. ಅದೇ ಥರನೇ ತನ್ವೀರ್ಗೆ ಇವಾಗ ಅಲ್ಲಿರ್ತಕ್ಕಂಥ ಸೌದಿನಲ್ಲಿ ಕೂತ್ಕೊಂಡು ಅಂಥವ್ರು ಇಲ್ಲಿ ನೆರವೆಲ್ಲ ಕೊಡಬೇಕಲ್ಲ. ಆ ಮಟ್ಟದ ದೊಡ್ಡ ಕಾಂಟ್ಯಾಕ್ಟು ಇರಲಿಲ್ಲ. ನಾವು ಇನ್ವೆಸ್ಟಿಗೇಷನ್ ಮಾಡುವಂಥ ಕಾಲದಲ್ಲಿ ಇತ್ತು ಸ್ವಲ್ಪ ಏನೋ ಒಂದು 5 ಲಕ್ಷ ಮ್ಯಾಕ್ಸಿಮಮ್ ಹೊಂಚುವಷ್ಟು ಕೆಪಾಸಿಟಿ ಇತ್ತು ವಿತೌಟ್ ಹಿಸ್ ಆಬ್ಸೆನ್ಸ್. ಇನ್ನೂ 50 ಲಕ್ಷ 40 ಲಕ್ಷ ಹೊಂಚುವಷ್ಟು ಕೆಪಾಸಿಟಿ ಇರಲಿಲ್ಲ ಮನುಷ್ಯರಿಗೆ, ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಆಗಲೇ ಸುಮಾರು ಇವರೆಲ್ಲ ಸೇರ್ಕೊಬಿಟ್ಟು ಅದೇ ಟೀಮ್ನವರು ಇವನು ಬಲೂನ್ಗಾಗಲೇ ಸುಮಾರು ಕಡೆ ಚುಚ್ಚಿಬಿಟ್ಟಿದ್ರು. ಅಲ್ಲ, ಖಾಲಿ ಆಗಿಬಿಟ್ಟಿತ್ತು ಗಾಳಿ ಒಂದು ತನ್ವೀರ್ದು. ಆದರೆ ಬಟ್ ಅಲ್ಲಿ ಕೂತ್ಕೊಂಡಾಗ ಏನು ನೋಡಿದ್ರೆ ಇಲ್ಲಿಂದ ಅವ್ನು ಪ್ರೊವೋಕ್ ಮಾಡ್ತಾಯಿದ್ರು. ಇವರೆಲ್ಲ ನಿನಗೆ ಇದಾಗೋದೆ, ನೀನು ಏನು ಜ್ಯೂಸೇ ಇಲ್ಲ, ನಿನಗೆ ಸೀಡ್ಲೆಸ್ ಏನು ಈ ಥರ ನೀನು ಮೌಲ್ಯ ಆಗೋದೆ, ಆಮೇಲೆ ಅಲ್ಲೆಲ್ಲೋ ಭಿಕ್ಷೆ ಬಿಡ್ತಾ ಇದ್ದಾರಂತೆ ಮಕ್ಕಾ ಮದೀನಾ ರಸ್ತೆಯಲ್ಲಿ, ಈ ಥರ ಎಲ್ಲ ಇನ್ಫಾರ್ಮೇಷನ್ ಪಾಸ್ ಮಾಡೋದು ಅವನಿಗೆ. ಅವನು ಅಲ್ಲಿ ಹಿಂಗಂತ ಇದ್ದಾರೆ ನಮ್ಮ ಮಕ್ಕಳು, ಹೌದಾ ಬತ್ತೀನಿ ನನ್ನ ಮಕ್ಕಳು ಮಾಡ್ತೀನಿ ನಾನು ಅಂದರೆ ಇದೊಂದು ಗುಣ ರೌಡಿಗಳದು. ಯಾವನೋ ಹೇಳ್ತಾನೆ ಅಂದರೆ ಅದು ತಕ್ಷಣ ರಿಯಾಕ್ಟ್ ಮಾಡಿಬಿಡೋದು. ಅದು ಕೆಟ್ಟ ಗುಣ ಇರೋದ್ರಿಂದ ರೌಡಿಗಳಾಗೋದು, ಬೇರೆ ಇನ್ನೇನಿಲ್ಲ. ಒಳ್ಳೆ ಗುಣಗಳೇ ಜಾಸ್ತಿ ಮುಂಡೆ ಮಕ್ಕಳ ಹತ್ರ ಇರೋದು. ರೌಡಿಗಳ ಹತ್ರ ಸಹಾಯ ಮಾಡುವಂಥ ಗುಣ ಇರ್ತದೆ, ಜೀವಕ್ಕೆ ಜೀವ ಕೊಡುವಂಥ ಗುಣಗಳಿರ್ತದೆ ರೌಡಿಗಳ ಹತ್ರ. ಆಮೇಲೆ ತಂದೆ ತಾಯಿ ಅಕ್ಕ ತಂಗಿದನ್ನ ಭಾಳ ಬೇರೆಯವ್ರಿಗಿಂತ ಚೆನ್ನಾಗಿ ನೋಡ್ಕೊಳ್ಳುವಂಥ ಗುಣ ಇರ್ತದೆ. ಒಂದೇ ಒಂದು ಕೆಟ್ಟ ಗುಣ ಹಿಂಗಾಕ ತಕ್ಷಣ ಹಿಂಗೆ ರಿವರ್ಸ್ ಆಗ್ತಾರಲ್ಲ, ಅದರಿಂದ ಮುಂಡೆ ಮಕ್ಕಳುಗಳು ಇವರು ರೌಡಿಗಳಾಗ್ಬಿಡ್ತಾರೆ. ಅದೊಂದೇ ಒಂದು ಕೆಟ್ಟ ಗುಣದಿಂದ ಅವ್ರು ಬೆಳ್ಕೋಗ್ಬಿಡು. ಇವೆಲ್ಲ ಗುಣಗಳೆಲ್ಲ ನಾಶ ಆಗ್ಬಿಡ್ತವೆ. ಯಾರು ಫ್ರೆಂಡ್ಸ್ಗೆ ಏನಾರ ಸಹಾಯ ಮಾಡಬೇಕು ಅಂದರೆ 5 ದಿವಸ ನಿದ್ರೆ ಮಾಡಲ್ಲ ರೌಡಿಗಳು. ಆ ಮಟ್ಟಕ್ಕೆ ಒಳ್ಳೆತನ ಇರ್ತದೆ. ಬಟ್ ಒಂದೇ ಒಂದು ಗುಣದಿಂದ ಇವರೆಲ್ಲ ಸರ್ವನಾಶ ಆಗ್ಬಿಡ್ತಾರೆ. ಅದರಿಂದ ಈಚೆನೇ ಬರೋಕ್ಕಾಗೋದಿಲ್ಲ. ಈ ಶಾರ್ಟ್ ಟೆಂಪರು, ಸಡನ್ ಈಗೋ, ಅವನಿಗಿಂತ ನಾನೇನು ಕಮ್ಮಿ, ನಾನು ಅಂದ್ರೆ ಏನು, ನಾನೇ ಸಿಂಹ, ನಾನೆಲ್ಲ ಅಲ್ಲಿ ಬಂದ್ಬಿಟ್ಟಿದೆ ಸಿಂಹದ್ದು ಫುಲ್ ಎಲ್ಲ ಕೈ ಕಾಲೆಲ್ಲ ಪಂಜ ಇದ್ದಾವೆ ನನ್ನ ಹತ್ರ ಅನ್ಕೊಬಿಡ್ತಾರೆ ಅವರು. ನಾನು ಮನುಷ್ಯ, ನಾನು ಹಿಂದೆ ಯಾವನಾರು ಒಂದು ಹಾಕಿ ಚುಚ್ಚಿದ ಅಂದರೆ ಒಂದೇ ಸರಿ ಗೊಟ್ಕೊಂಡ್ಬಿಡ್ತೀನಿ ಅನ್ನುವಂಥದ್ದೇ. ಇಲ್ಲ ನಿಂತ್ಕೊಂಡು ಯಾವನಾರು ಡಮಾರ ಅಂದ್ಬಿಟ್ರೆ ಆಗೋಯ್ತು, ನಾನು ಪೈಲು ಆಗೋದೀನಿ, ಯಾವ ಗುಂಡುಗಳು ಹೊಡೆದ್ರು ಡಮಡಮದ ವಾಪಸ್ ಹೋಗ್ಬಿಡ್ತವೆ, ಜಾಕಿ ಚಾನ್ ಥರ ಅನ್ಕೊಬಿಡ್ತಾರೆ ಅವರು. ಇದೂ ಪ್ರಾಬ್ಲಮ್ಮು. ಈ ಥರ ಈಗೋಯಿಸಮ್ನೇ ಯಾವಾಗ ಬಾಡಿಲಿ ಬೆಳೆಸ್ಕೊಬಿಡ್ತಾನೋ ಅವೆಲ್ಲ ಪೂರ್ತಿ ಒಂಥರ ಈ ರೌಡಿಗಳಿಗೆ ಬೇಕಾದಂಥ ಗುಣಗಳ ಒಂಥರ ದೊಡ್ಡ ಬೆಟ್ಟನೇ ಆಗ್ಬಿಡ್ತದೆ ಅವನ ಮೇಲೆ. ಅದು ಬೆಳ್ಕೊಂಡು ಅದು ಪೂರ್ಣ ಪ್ರಮಾಣದಲ್ಲಿ ನಾಶ ಆಗುವವರೆಗೂ ಅವನು ಒಳ್ಳೆಯವನು.
ಅದೆಲ್ಲ ಮೈ ಮೇಲಿಂದ ಹೋಗೋಷ್ಟೊತ್ತಿಗೆ ಮೈಯೇ ಹೋಗ್ಬಿಡ್ತದೆ ಒಂದು ಹೊಡೆದಾಕ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಅದು ತಪ್ಪಿಸ್ಕೊಂಡು ಈಚೆ ಬರಬೇಕು, ಉಳ್ಕೋಬೇಕಲ್ಲ, ಕೊನೆವರೆಗೂ ಜೀವನ ಮಾಡಬೇಕು ಅಂದಾಗ ಇವೆಲ್ಲ ಪಡಾರ ಅಂತ ಹೊಡೆದ್ಬಿಡ್ತಾರೆ. ಈ ಬಾಳೆಗೊನೆ ಕಟ್ ಮಾಡ್ಕೊಂಡು ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ಮೇಲೆ ಇದ್ರ ಕತೆ ಏನು ರಪ್ಪ ಅಂತ ಹೊಡೆದ್ಬಿಟ್ಟು ಹೊಟ್ಟೋಗ್ತಾನೆ ಅವನಾದ್ರೂ. ಹಂಗೆ ಈ ರೌಡಿಸಮ್ಗಳು. ಆ ಕಾರಣಕ್ಕೆ ಗೊನೆ ಬೈದಿರ್ತಾರೆ, ಗೊನೆ ಇಲ್ದೇರೋ ಬಾಳೆ ಗಿಡ ಇದ್ದಂಗೆ. ಯಾರು ಹೊಡಿತಾರೋ ಹೇಳೋಕ್ಕಾಗೋದಿಲ್ಲ ಅದನ್ನ. ರೌಡಿಸಮ್ ಜೀವನನೇ ಹಂಗೆ ಅದು. ಕೊನೆಗೆ ಅವನು ಕಡಿತಾನೆ, ತೆಗೆದು ಉಳಿಸ್ಬಿಟ್ಟ ಕಡೆ ಗೊಬ್ಬರ ಮಾಡಿಬಿಡ್ತಾನೆ ಕೊನೆ ಲಾಸ್ಟ್ ಒಳಗಡೆ. ಹಂಗೆ ರೌಡಿಸಮ್ನ ಕಥೆನೇ ಹೆಂಗೆ ಅದು. ಓಕೆ ಓಕೆ. ಆಮೇಲೆ ಏನಾಯಿತು, ಇಷ್ಟೆಲ್ಲ ಇವರೆಲ್ಲ ಒಂದು ಸರ್ಕಂಫರೆನ್ಸ್ ಆಗಿ ಈಗೆಲ್ಲ ಇಡೀ ಜೈಲಲ್ಲಿ ಕೂತ್ಕೊಂಡಿದ್ದಾರೆ. ಆದಾಗ ಇವ್ರು ದುಡ್ಡುಗಳು ಬೇಕಲ್ಲ, ಸುಮ್ಮನೆ ಜೈಲಲ್ಲಿ ಇದ್ಬಿಟ್ರೆ ಕಾಸು. ಅವಾಗ ಏನು ಮಾಡ್ತಾರೆ, ಅಲ್ಲೆಲ್ಲ ಇವ್ರುಗಳೆಲ್ಲ ಏನು ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಕೆಲವಷ್ಟೆಲ್ಲ ಟೀಮ್ಗಳಿರ್ತಾರೆ. ಅವ್ರ ಕಡೆ ಎಕ್ಸ್ಟ್ರಾಕ್ಷನ್ ಮಾಡಿಸೋದು, ಜೈಲಿಂದ ಮಾತಾಡಿಸೋದು, ಜೈಲಿಂದ ಇಲ್ಲಿಂದ ಸಿಮ್ ಕಾರ್ಡ್ಗಳು ತರಿಸ್ಕೊಳ್ಳೋದು, ಆಮೇಲೆ ಇಂಟರ್ವ್ಯೂಗೆ ಬರೋದು, ಇಂಟರ್ವ್ಯೂನಲ್ಲಿ ಎದುರಿಸೋದು. ಯಾಕೆಂದರೆ ಇವ್ರಿಗೆಲ್ಲ ಒಳಗಡೆ ಇರೋರೆಲ್ಲ ರಾಜಾತಿಥ್ಯ ಬೇಕಲ್ಲ, ದುಡ್ಡು ಬೇಕಲ್ಲ ಜೈಲಲ್ಲಿ. ಅದಕ್ಕೆ ದುಡ್ಡು ಬೇಕೇ ಬೇಕಲ್ಲ. ಜೈಲಿಗೆ ಹೋದಾದ್ಮೇಲೆ ಈಚೆ ಇರೋದಕ್ಕಿಂತ ಒಳಗೆ ಜೈಲು ಜಾಸ್ತಿ ದುಡ್ಡು ಬೇಕು. ಎಲ್ಲ ಸವಲತ್ತುಗಳು ಸಿಗಬೇಕು, ನಮ್ಗೆ ಆರಾಮಾಗಿರ್ಬೇಕು, ಹುಜೂರ್ ಅಂತ ನಮಸ್ಕಾರ ಹೊಡಿಬೇಕು ಅಂದರೆ ಸಿಕ್ಕಾಪಟ್ಟೆ ದಂಧ ಮಾಡ್ಬೇಕು ಅವ್ರು ಜೈಲಲ್ಲಿ ಇದ್ದಾಗ. ಅಂದರೆ ಹೊರಗಡೆ ಇದ್ದಾಗ ನಿಮ್ಗೆ ಏನೊಂದು, ಈಗ ಹೊರಗಡೆ ಇದ್ದಾಗ ಸ್ನಾನ ಮಾಡೋದು ಲಕ್ಸುರಿ ಏನಲ್ಲ, ಸ್ನಾನ ಮಾಡೇ ಮಾಡ್ತೀವಿ. ಹೌದು, ಬಿಸಿನೀರಲ್ಲಿ ಸ್ನಾನ ಮಾಡೋದು ಓಕೆ, ಬಟ್ ಜೈಲಲ್ಲಿ ಬಿಸಿನೀರು ಸ್ನಾನ ಮಾಡ್ಬೇಕಾದ್ರೆ ಅದೊಂದು ಲಕ್ಸುರಿ. ಅದು ಲಕ್ಸುರಿ. ಸೋಪ್ ಬೇಕಂದ್ರೆ ಅದೊಂದು ಲಕ್ಸುರಿ. ಒಂದು ಒಳ್ಳೆ ಚಡ್ಡಿ ಬೇಕು, ಒಳ್ಳೆ ಚಡ್ಡಿ, ಒಳ್ಳೆ ಶೂ, ಒಳ್ಳೆ ಚಪ್ಪಲಿ. ಅದೇ ಒಂದು ಅಯ್ಯೋ, ಅವ್ರು ಅಲ್ಲಿ ಕಲರ್ಫುಲ್ ಆಗಿರ್ತಾರೆ. ನೋಡಿದ್ರೆ ನೀವು ಗಾಬರಿ ಆಗ್ಬಿಡ್ತದೆ. ಎಲ್ಲಪ್ಪ ಇವರು ಇವರೇನು ಸೌದಿ ಇದರಲ್ಲಿದ್ದಾರಾ, ಅಮೆರಿಕದಲ್ಲಿದ್ದಾರಾ, ಸೌದಿಲಿದ್ದಾರಾ ಅಂತ ಆ ಬಟ್ಟೆಗಳು ಆ ಇದರಲ್ಲಿ ಇರ್ತಾರೆ ಅವರು. ಅಂದರೆ ಅವಾಗ ಜಾಸ್ತಿ ದುಡ್ಡು ಬೇಕು. ಅದಕ್ಕೇನು ಮಾಡ್ತಾರೆ, ಅವ್ರು ಒಳಗಡೆ ಕೂತ್ಕೊಂಡೆ ದಂಧ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವುದೇ ರೌಡಿಗಳು ಕೂತ್ಕೊಂಡಾದ್ಮೇಲೆ ಸುಮ್ಮನೆ ಅಂತೂ ಕೂತ್ಕೊಳ್ಳೋದಿಲ್ಲ. ಒಳಗೆ ಕೂತ್ಕೊಂಡ ಅಂದರೆ ಸಂಪಾದನೆ ಮಾಡೋಕ್ಕೆ ಅವನು ಎಲ್ಲ ಮೆಥಡು ಯೂಸ್ ಮಾಡ್ತಾ ಇರ್ತಾನೆ ಕಾಸು ಸಂಪಾದನೆ ಮಾಡೋಕ್ಕಲ್ಲಿ. ಆಚೆ ಎದುರಿಸಿ ನಾವು ನೋಡಪ್ಪ, ನಾವು ಯಾವಾಗಲೂ ನೋಡಿ ಯಾವಾಗೂ ಜೈಲಲ್ಲಿರೋರೆ. ಇವತ್ತು ಆಚೆ ಬಂದು ಅವ್ನು ಮರ್ಡರ್ ಮಾಡ್ದೋ ಒಳಗೆ ಬಂದೋ, ಇವ್ನು ಮರ್ಡರ್ ಮಾಡ್ದೋ ಒಳಗೆ ಬಂದೋ, ನಮ್ಮ ಜೀವನವೇ ಜೈಲು. ಇನ್ನೇನಂತೆ, ಏನೋ ನೀನು ಸಹಾಯ ಮಾಡು, ಒಂದು 10 ಲಕ್ಷ ಕೊಟ್ಟು ಕಳಿಸಪ್ಪ, ಏನು ತೊಂದರೆ ಏನಿಲ್ಲ ನಿನಗೇನಂತೆ. ಆಚೆ ಬಂದಾಗ ನಾವು ಸಹಾಯ ಮಾಡ್ತೀವಿ, ಹಾಗೆ ಹೀಗೆ ಇಂಡೈರೆಕ್ಟಾಗಿ ಥ್ರೆಟ್ ಹಾಕ್ಬಿಡ್ತಾರೆ ಅವನಿಗೆ. ಅವ್ನು 5 ಕೊಡ, ಆಯಿತು 5 ಕೊಟ್ಬಿಡೋಣ, 10ಕ್ಕಾಗಲ್ಲ ಅಂದ್ಬಿಟ್ಟು ಕೊಟ್ಬಿಡ್ತಾನೆ ಅವನು. ಏನು ಯಾವಾಗೂ ಇದೆ ಗೋಳೆಲ್ಲ, ಮನುಷ್ಯನ ಗುಣ ತಾನೇ ಅದು. ಏನಪ್ಪ ಕೇಳ್ಬಿಟ್ಟು ಅವನಿಲ್ಲ ರೋಪು ಹಾಕೋಕ್ಕಾಗಲ್ಲ, ಏನು ನನಗೆ ಫೋನ್ ಮಾಡ್ತಾ ಇದೆ ಪೊಲೀಸವ್ರಿಗೆ ಹೇಳ್ಬಿಡ್ತೀನಿ ಅಂತ. ನಾಳೆ ದಿವಸ ಅವ್ರಿಗೂ ಗೊತ್ತು 24 ಗಂಟೆ ಪೊಲೀಸವ್ರು ಕಾಯಲ್ಲ, ಮತ್ತೆ ರಪ್ಪ ಅಂತ ಹೊಡೆದ್ಬಿಟ್ಬಿಟ್ಟು ಅವ್ನು ಸಾಯಿಸ್ಬಿಟ್ರು ಅಂತ ಜೀವ ಭಯ. ಇಂಥ ಒಂದು ವಿಶಿಯಸ್ ಸರ್ಕಲ್ನ ಕ್ರಿಯೇಟ್ ಮಾಡಿಬಿಡ್ತಾರೆ ಇವರು ಸೊಸೈಟಿನಲ್ಲಿ. ನಮ್ಗೆ ಗೊತ್ತೇ ಆಗೋದಿಲ್ಲ ಇದನ್ನು ಯಾರು ಬೇಸಕ್ಕೆ ಸಾಧ್ಯ ಆಗ್ತದೆ ವಿಶಿಯಸ್ ಸರ್ಕಲ್ನ. ಇದನ್ನೆಲ್ಲ ಇವರೆಲ್ಲ ಮಾಡ್ತಾವ್ರೆ ಅಂದರೆ ಇವ್ರಿಗೆ ಮಾಡ್ತಾ ಇರುವಂಥ ದಂಧಗಳಿಗೆ ಕಳ್ಳಿಗಿವಿ ಹಾಕೊಂಡು ಕೂತ್ಕೊಂಡು ಕೇಳ್ತಾ ಇರಬೇಕು. ಯಾವ ಮೊಬೈಲ್ ತೊಗೊಂಡ, ಯಾರು ಕೊಟ್ಟರು, ಸಿಮ್ ಕಾರ್ಡ್ಗಳೇನು, ಎಷ್ಟು ಯೂಸ್ ಮಾಡ್ತಾವನೆ, ಆಮೇಲೆ ಯಾವ ಮೊಬೈಲ್ಗಳು ಹೊಸ ಬಂದೋ, ಒಂದು ವೇಳೆ ನಂಬರ್ ಸಿಕ್ಕಲಿಲ್ಲ ಅಂದರೆ ಯಾರು ಪ್ರಪಂಚದಲ್ಲಿ ಯಾರಿಗೆ ಮಾತಾಡಲಿಲ್ಲ ಅಂದರೆ ಅವಳಿಗೆ ಮಾತಾಡ್ತಾಳೆ ಅಂದರೆ ಅವಳಿಗೆ ಹಾಕೊಂಡು ಅವಳು ಮಾಡೋ ದಂಧ ಎಲ್ಲ ಕೇಳಿಸ್ಕೊಂಡು ಕೂತ್ಕೋಬೇಕು ನಾವು. ತಿಂಗಳಾರುಗಟ್ಟಲೆ ಅವಳು ಮಾಡುವಂಥದ್ದೆಲ್ಲ ಕೇಳಿಸ್ಕೋಬೇಕು. ಇವ್ರ ನಂಬರ್ ಸಿಕ್ತಾಗ ಮತ್ತೆ ಇವ್ರ ನಂಬರ್ಗೆ ಬರಬೇಕು. ಅವಳು ಬಿಟ್ಬಿಡ್ಬೇಕು. ಅವಳು ಒಂಥರ ನಮ್ಮ ಚಿನ್ನದ ಗಣಿ ಇದ್ದಂಗೆ, ಅವಳು ಟಚ್ಚೇ ಮಾಡಬಾರ್ದು. ಟಚ್ ಮಾಡಿದ್ರು ಐತೆ ಅವಳದು. ಆ ನಂಬರ್ನ ಹಂಗೇ ಸೇಫು. ಏನು ನಾವು ಕೆಲವಷ್ಟು ನಾವು ದೊಡ್ಡ ಪ್ರಾಸ್ಟಿಟ್ಯೂಟ್ಗಳನ್ನ ನಾವು ಅವ್ರನ್ನ ಹೆಂಗಿದಳು ಅಂತಲೂ ನೋಡಲಿಲ್ಲ ಹೋಗ್ಬಿಟ್ಟು. ಯಾಕೆಂದ್ರೆ ಒಂಥರ ಕಿಂಬರ್ಲಿ ಗಣಿ ಇದ್ದಂಗೆ ಅವಳು. ಯಾವಾಗ ಎಲ್ಲೂ ಸಿಗಲಿಲ್ಲ ಅಂದರೆ ಅವಳ ಹತ್ರ ಸಿಕ್ಬಿಡ್ತದೆ ನಂಬರ್, ಕಾಯ್ಕೊಂಡು ಕೂತ್ಕೊಬಿಟ್ರೆ. ತುಂಬ ಜನದವು ಸಿಗ್ತವೆ, ಅದು ಬೇಕಾಗಿರೋ ಮಾತ್ರ ಇಂಥವು ಹಾಕೊಬಿಡ್ತೀವಿ ನಾವು. ಆಮೇಲೆ ಏನು ನಡೀತದೆ ಅಲ್ಲಿಂದ ನಮ್ಗೆ ಬೇಕಾಗಿಲ್ಲ. ನಾವು ಪ್ರೊಫೆಷನಲ್ ಪೊಲೀಸಿಂಗ್ ಮಾಡ್ಬೇಕಂತ ಸಂಬಂಧ ನಮ್ಗೆ ಅವಶ್ಯಕತೆ ಇಲ್ಲ. ಯಾರು ಮಾತಾಡ್ತಾನೋ, ಯಾವ ಪೊಲಿಟಿಷಿಯನ್ ಮಾತಾಡ್ತಾನೋ, ಯಾವ ವಿಷಯಲ್ಲಿ ಮಾತಾಡ್ತಾನೋ ನಮ್ಗೆ ಸಂಬಂಧ ಇಲ್ಲ. ಅದು ಬೇಕಾಗೂ ಇಲ್ಲ ನಮಗೆ. ಅಲ್ಲಿ ಏನು ನಡೀತು ಅಂತ ನಮಗೇನಿಲ್ಲ. ನಮಗೆ ಬೇಕಾಗಿರುವಂಥದ್ದು ಇವ್ರಿಗೆ ಎಲ್ಲಿ ನಮ್ಮ ಟಾರ್ಗೆಟ್ಗಳು ಸಿಗುವವರೆಗೂ ಅಲ್ಲಿ ಕಾಯ್ಕೊಂಡು ಕೂತ್ಕೊಂಡಿರ್ತೀವಿ. ಟಾರ್ಗೆಟ್ ಸಿಕ್ಕ ತಕ್ಷಣ ಫಟಕ್ ಅಂತ ಡಿಸ್ಕನೆಕ್ಟ್ ಮಾಡಿಬಿಡ್ತೀವಿ. ಎಲ್ಲ ಅಷ್ಟೇ. ಪ್ರೊಫೆಷನಲ್ ಪೊಲೀಸ್ ಯಾರು ಮಾಡ್ತಾರೋ ಅವ್ರು ಎಂದೂ ಯಾವತ್ತೂ ಒಬ್ಬನಿಗೆ ಆಗಲಿ ನೀನು ಇವಳ ಜೊತೆ ಕಾಂಟ್ಯಾಕ್ಟ್ ಇದೆ, ಅವಳ ಜೊತೆ ಕಾಂಟ್ಯಾಕ್ಟ್ ಇದೆ, ನೀನು ಮಾತಾಡಿದ್ಯಾ, ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಅದೆಲ್ಲ ಅದು ಅಪ್ಪನ ಗುಡ್ತವ್ರು ಮಾಡೋ ಕೆಲಸ ಅಲ್ಲ. ಅದು ಯಾರೋ ದಾರಿ ಹೋಗೋರಿಗೆ ಹುಟ್ಟಿದವರು ಮಾಡ್ತಾರೋ ಕೆಲಸ ಅಲ್ಲ. ಪೊಲೀಸಿಂಗಲ್ಲಿ ಅದೆಲ್ಲ ಮಾಡಬಾರ್ದು. ನಾನುಂಟು, ನನ್ನ ಇನ್ಫಾರ್ಮೇಷನ್ ಉಂಟು, ನನ್ನ ಟಾರ್ಗೆಟ್ ಉಂಟು ಅಷ್ಟೇ. ಅಂದರೆ ಸಮಾಜ ವಿರೋಧಿ ಕೆಲಸ ಮಾಡ್ತಾ ಇರುವಂಥ ಅವ್ರ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಾದಾಗ ಅತ್ಯಂತ ಎಚ್ಚರಿಕೆಯಿಂದ ಇದನ್ನೆಲ್ಲ ಮಾಡಬೇಕು ನಾವು. ಆಮೇಲೆ ನಾವು ನಮ್ಮ ಮೇಲೂ ಸಹ ಅತ್ಯಂತ ಜಾಸ್ತಿ ಭರವಸೆ ಸೀನಿಯರ್ ಆಫೀಸರ್ಗಳು ಇಟ್ಕೊಂಡಿರ್ತಾರೆ. ನಾನು ಯಾರ್ಯಾರ್ದೋ ಕೇಳೋದು, ಏನಾರೋ ಕಾಂಪ್ಲಿಕೇಶನ್ಗಳನ್ನ ನಾಳೆ ದಿವಸ ಪೊಲೀಸ್ ಇಲಾಖೆಗೆ ತಂದಿಡೋದು, ಇದೆಲ್ಲ ನಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕಲ್ಲ. ಇವನು ಮಾಡುವಂಥದ್ದೇ ಜಿನೈನ್ ಮಾಡ್ತಾನೆ, ಜಿನೈನ್ ಇನ್ಫಾರ್ಮೇಷನ್ಗೋಸ್ಕರ ಮಾಡ್ತಾನೆ ಎನ್ನುವಂಥದ್ದು ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಆ ಕಾರಣಕ್ಕೋಸ್ಕರನೇ ನಾವುಗಳು ಇದನ್ನೆಲ್ಲ ಕಾಯ್ಕೊಂಡು ಇವ್ರು ಏನೇನು ನಡೆಸ್ತಾವ್ರೆ ಅಂತ ಅನ್ನುವಂಥದ್ದು ಕಳ್ಳಿಗಿವಿ ಹಾಕಿ ಕೂತ್ಕೊಂಡು ಪೂರ್ತಿ ಇನ್ಫಾರ್ಮೇಷನ್ನಿಂದ ಒಂದು ಲಡ್ಡು ತಯಾರು ಮಾಡ್ಕೊಂಡು ಕೂತ್ಕೊಳ್ಳುವ.
ಇವ್ರದ್ದು ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲೆಲ್ಲ ಏನೇನು ಮಾಡ್ತಾರೋ ಅಲ್ಲೆಲ್ಲ ಈ ಗಿಡಗಳಿಗೆ ಪ್ರೂನಿಂಗ್ ಮಾಡಲ್ವಾ ಇವ್ರು ಗೊತ್ತಾಗ್ತಾ ಇರೋದಿಲ್ಲ ಹಂಗೆ ಏನೋ ಎಲ್ಲೋ ಹೋಗ್ತಾ ಇದೆಯೇ ಏನು ಸಮಾಚಾರ ಕರೆಸೋದು ಸ್ಟೇಷನ್ಗೆ ಅವನಿಗೆ ಹೌದಾ ಎಷ್ಟು ರೆಡಿ ಮಾಡ್ಕೊಂಡಿದ್ಯಾ ದುಡ್ಡ ಗೊತ್ತಲ್ಲ ₹1 ಅಲ್ಲೇ ನನ್ನ ಮಕ್ಳೇನೆ ಹಂಗಾಯ ಗೊತ್ತಾಯ್ತಿದೆ ಹೆಂಗಿದೆ ಕತೆ ಇದು ಏನಿದು ನಡೆದಿದ್ದಲ್ಲ ನಾನು ದುಡ್ಡು ರೆಡಿ ಮಾಡ್ತಾ ಇದ್ದೀನಿ ಇದೆಲ್ಲ ಗೊತ್ತಾ ಹಾಗೆ ಹೀಗೆ ಏನು ಕತೆ ಅವನು ಅಲರ್ಟ್ ಆಯ್ತಾನೆ ಅವಾಗ ಹೋಗಲ್ಲ ಅವನು ಏನು ಗೊತ್ತಾ ನೀನು ನೋಡೋ ಏನಿಲ್ಲಪ್ಪ ನಿನ್ಗೇನು ಸಂಬಂಧ ಇಲ್ಲ ನಿನ್ಗೆ ಎದುರಿಸ್ತಾರೆ ನಮ್ಗೆ ಗೊತ್ತು ನಿನ್ಗೆ ಯಾವ ಥರ ಎದುರಿಸ್ತಾರೆ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಪ್ಪ ಎದುರ್ಕೊಂಡು ಮಾತ್ರ ದುಡ್ಡು ಕೊಡಬೇಡ್ರಿ ನೀವು ತಲೆ ಕೆಡ್ಸ್ಕೊಳ್ಳೋಕೆ ಕೊಡು ಬಟ್ ನೀವು ಕೊಡೋದು ಗೊತ್ತಾಗುತ್ತೆ ಯಾವ ಕಾರಣಕ್ಕೂ ಕೊಡಬಾರ್ದು ಹಿಂಗೆ ನಾವುಗಳು ಈ ಗಿಡಗಳನ್ನ ಪ್ರೂನಿಂಗ್ ಮಾಡಲ್ವಾ ಅವ್ರಿಗೆ ಸಿಕ್ಕುವಂಥ ಫೈನಾನ್ಷಿಯಲ್ ಜೈಲಲ್ಲಿದ್ದಾಗ ಎಲ್ಲನೂ ಕಟ್ ಮಾಡ್ತಾ ಇರ್ತೀವಿ ಪೊಲೀಸಿಂಗು ಅದನ್ನು ಯಾವುದೇ ಆ ಥರದ ಮಾಡುವಂಥದ್ದು ಇದೆಯಲ್ಲ ಭಾಳ ಅತ್ಯಂತ ಒಳ್ಳೆಯ ಕೆಲಸ ಅದು ಯಾರೇ ಮಾಡಲಿ ಪೊಲೀಸ್ ಆಫೀಸರು ಒಂದಷ್ಟು ಜನಗಳದ್ದು ಪ್ರೂನಿಂಗ್ ಮಾಡುವಂಥದ್ದು ಮಾಡ್ತಾಯಿದ್ರೆ ಆಗುವಂಥವು ಮತ್ತು ಏನು ಜನಕ್ಕೆ ಸಾಮಾಜಿಕವಾಗಿ ಏನೂ ಗೊತ್ತಾಗೋದಿಲ್ಲ ಜನಗಳಿಗೆ ನಾವೇನು ಒಳಗಡೆ ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಅದು ನಮ್ಮಷ್ಟಕ್ಕೆ ಮಾತ್ರ ಗೊತ್ತಾಗ್ತಾ ಇರ್ತದೆ ನಾನು ಎಷ್ಟು ಮಟ್ಟಿಗೆ ಒಳಗಡೆ ನುಗ್ಗಿ ಅವ್ರನ್ನೆಲ್ಲರೂ ಸರಿಯಾಗಿ ಸದೆ ಬಡಿತಾ ಇದ್ದೀನಿ ಅಂದ್ಬಿಟ್ಟು ಬೇಸಿಕಲಿ ವೃತ್ತಿಗೆ ಒಳಗೆ ಹೋಗ್ಬಿಡುದು ಬೇಸಿಕಲಿ ನೀವೇನು ಮಾಡ್ತಾ ಇದ್ದಾರೆ ಅಂದರೆ ಇದು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ವಿರುದ್ಧದ ಚಟುವಟಿಕೆ ಏನು ಮಾಡಿದ್ರಲ್ಲ ಸರ್ ಹೊಸ ಗೌರ್ಮೆಂಟ್ ಬಂದ ಮೇಲೆ ಅಲ್ಲಿ ಮಾಡಿದ್ದು ಅದೇ ಸರ್ ಇವರು ದುಡ್ಡೆಲ್ಲಿಂದ ಬರ್ತಾ ಇದೆ ಆ ರಿಸೋರ್ಸ್ಗಳನ್ನ ಕಟ್ ಮಾಡೋದು ಇಲ್ಲಿ ರೌಡಿಗಳ ಬೇರ್ಗಳಿಗೆ ನೀರಲ್ಲಿಂದ ಬರ್ತಾ ಇದೆ ಅದನ್ನು ಆ ನೀರಿಂದ ಇದನ್ನು ಕಟ್ ಮಾಡಿಬಿಡೋದು ಸೊ ಗೊತ್ತೇ ಇಲ್ಲ ಅಲ್ಲಿ ಏನಾಗಿದೆ ಆಮೇಲೆ ಮೇಲ್ ನೋಡಕ್ಕೆ ಗಿಡ ಇದೆ ನಿಧಾನವಾಗಿ ಒಣಗ್ತಾ ಇರ್ತದೆ ಅಷ್ಟೇ ಕರೆಕ್ಟ್ ಮುಗಿತದ ಅದು ಏನು ಮಾಡಿದ್ರು ಅದಕ್ಕೆ ಏನು ಬೇಕೋ ಬ್ಲಡ್ ಸಪ್ಲೈ ನಿಲ್ಲಿಸ್ಬಿಟ್ರೆ ಟಕ್ 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 ಅಂತ ಮುಗಿದೋಗ್ಬಿಡ್ತು ಕತೆ ಅದನ್ನು ಪೊಲೀಸಿಂಗು ಭಾಳ ಸಿಸ್ಟಮೆಟಿಕ್ಕಾಗಿ ಭಾಳ ಡಿಸಿಪ್ಲಿನ್ಡಾಗಿ ಮಾಡಿದ್ರೆ ಇವರೆಲ್ಲ ಆಟೋಮೆಟಿಕ್ಕಾಗಿ ಎಂಥ ದೊಡ್ಡ ಎಮ್ಮರ್ ಆದರೆ ಹಿಂಗೆ ಆಗ್ಬಿಟ್ಟು ಬೆಂಕಿಗೆ ಸಿಕ್ಕಿಕೊಂಡು ಯಾವತ್ತೋ ಒಂದು ದಿವಸ ಕಾಡು ಕಿಚ್ಕೆ ಸತ್ತೋಗ್ಬಿಡ್ತಾರೆ ಆ ಕೆಲಸನ ನಾವು ಗೊತ್ತಿಲ್ದಂಗೆ ಮಾಡಬೇಕು ಅಂದರೆ ಸ್ಟೇನ್ ಆಗುತ್ತೆ ಅಧಿಕಾರಿಗಳಿಗೆ ಆಮೇಲೆ ಹಗಲು ರಾತ್ರಿ ಕೇಳಬೇಕು ಸುಮ್ಮನೆ ಯಾರಿಗೋ ಕೇಳ್ಬಿಟ್ಟು ಕೇಳ್ಕೊಳ್ಳೋ ಏನು ಬತ್ತು ಇನ್ಫಾರ್ಮೇಷನ್ ಹೇಳೋ ನಥಿಂಗ್ ಡೂಯಿಂಗ್ ಹಂಗೆ ಆಗಲ್ಲ ಅದು ನಾನು ತಗೊಂಡಾದ್ಮೇಲೆ ಯಾರು ಮಾತಾಡ್ದ ಅವನು ಯಾರು ಏನು ಇನ್ಫಾರ್ಮೇಷನ್ ಸಾಧ್ಯ ಸರ್ ಮತ್ತು ಎಷ್ಟು ವ್ಯಕ್ತಿ ತುಂಬ ಪೊಲೀಸ್ ಕೆಲಸ ಮಾಡಬೇಕು ತುಂಬ ಕೇಳಬೇಕು ಹೆಂಗೆ ಸರ್ ಹೆಂಗೆ ನೀವು ಅಂದರೆ ಬೇರೆ ಕೆಲಸ ಇರುತ್ತೆ ಮಿನಿಮಮ್ ನೀವು ಒಂದು 10 ಟೆಲಿಫೋನ್ಗಳನ್ನ ಇಂಟರ್ಸೆಪ್ಟ್ ಮಾಡಿಕೊಂಡ್ರೆ ಕೇಳ್ಬೋದು ಓಕೆ ಬರ್ತದೆ ಆಟೋಮೆಟಿಕ್ಕಾಗಿ ಒಂದು 4 ಫೋನು 5 ಫೋನ್ಗೆ ಮಾಡಿಕೊಂಡ್ರೆ ಅಟೆಂಡ್ ಮಾಡಿ ಗೊತ್ತಾಗ್ಬಿಡ್ತದೆ ನಮ್ಗೆ ಯಾವ ಕಾಲಿದು ಅನ್ವಾಂಟೆಡ್ ಕಾಲ ಇದು ಅಂತ ಕಟ್ ಮಾಡ್ಕೊಬಿಡ್ಬೋದು ನಮ್ಗೆ ಬೇಕಾಗಿರೋ ಕಾಲು ಈ ಕಾಲು ಬೇಕಿದು ಕೇಳ್ಕೊಳ್ಳೋದು ಯಾರಿಗೋ ಇನ್ನೂ ಮಾತಾಡ್ಕೊಂಡು ಕೂತ್ಕೊಂಡು ಅರ್ಧ ಗಂಟೆ ನಮ್ಗೆ ಏನಕ್ಕೆ ಬೇಕದು ಈಗಾಗಲೇ ಲಾಕೆ ಆಗವನೇ ಈಗಾಗಲೇ ನಮ್ಗೆ ನಂಬರ್ ಇದೆ ಇನ್ಯಾವಳ ಜೊತೆ ಮಾತಾಡೋದು ನಾವೇ ಕೇಳಿಸ್ಕೊ ಕೂತ್ಕೋಬೇಕು ಕಟ್ ಮಾಡ್ಬಿಡೋದು ಇನ್ನೊಂದ್ಸರಿ ರಿಂಗ್ ಬರ್ತದೆ ಎತ್ಕೋ ಅದು ರೆಕಾರ್ಡ್ ಆಗುತ್ತೆ ಸರ್ ಅದು ರೆಕಾರ್ಡ್ ಆಗುತ್ತೆ ನಾವು ಎಲ್ಲಿವರೆಗೂ ನಾವು ಕಟ್ ಮಾಡಲ್ವೋ ಅಲ್ಲಿವರೆಗೂ ನಾವು ಎತ್ತ ತಕ್ಷಣ ರೆಕಾರ್ಡಿಂಗ್ ಪ್ರಾರಂಭ ಆಗ್ಬಿಡ್ತವೆ ಮತ್ತು ಕೆಲವು ಸಿಸ್ಟಮ್ಗೆ ಹಾಕೊಬಿಡ್ತೀವಿ ಸಿಸ್ಟಮಲ್ಲಿ ರೆಕಾರ್ಡ್ ಆಗ್ತವೆ ಬಂದಾಗ ಆಮೇಲೆ ಒಂದ್ಸಾರಿ ಸಿಸ್ಟಮ್ಗೆ ರೆಕಾರ್ಡ್ ಆಗ್ತಾಗ ಏನು ಅಂದರೆ ಮತ್ತೆ ಅದು ಕೂತ್ಕೊಂಡು ಕೇಳೋದಿದೆಯಲ್ಲ ಒನ್ ಬೈ ಒನ್ ದೊಡ್ಡ ಇದು ಅದು ಅದು ಸೆಕೆಂಡ್ ಲೈನ್ ಆಫೀಸರ್ ಮಾಡ್ತಾರೆ ಅದನ್ನ ಆನ್ಲೈನೇ ಹೊಡಿಬೇಕು ನನ್ನ ಮಗಂದು ಇಲ್ಲ ಡಿಲೇ ಆಗಿಬಿಡ್ತಿದೆ ಏನಾದ್ರು ಪ್ರೋಸೆಸ್ಸು ಅದು ಕೇಳೋಕೋದಾಗ 1 ಅವರ್ 2 ಅವರ್ 3 ಅವರು ರಾತ್ರಿ ಎಲ್ಲ ಆಗಿರೋದು ಬೆಳಿಗ್ಗೆ ಕೇಳಿದಾಗ ಮರ್ಡರ್ ಆಗಿಬಿಟ್ಟಿರ್ತದೆ ಭಾಳ ಇಂಪಾರ್ಟೆಂಟ್ ಕಾಲ್ಗಳು ಬರ್ತಾ ಇರ್ತವೆ ಆ ಕಾರಣಕ್ಕೆ ಆನ್ಲೈನ್ಲೇ ಹೊಡಿಬೇಕು ಅದೆಷ್ಟೇ ಆಗಲಿ ಅದೇ ಏನೇ ಆದ್ರೂ ನಮ್ಗೆ ಫಟ್ ಇದು ಬೇಕಾ ಅಷ್ಟೇ ಇದು ಏನೋ ಇನ್ಫಾರ್ಮೇಷನ್ ಸಾಕು ಅದನ್ನು ಬರುವುದು ಬೆಳಗ್ಗೆ ಸಾಯಂಕಾಲ ತನಕ ಒಂದು 4-5 ಏನಾದ್ರು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಬರ್ತವೆ ಉಳಿದವೆಲ್ಲ ವೇಸ್ಟ್ ಕಾಲ್ಗಳೇ ಅಲ್ಲಿ ಅವನಿಗೋ ಮಾತಾಡ್ತಾನೆ ಅವನಿಗೋ ಬರ್ತಾನೆ ಅವ್ನು ಹಂಗಂದ ಇವ್ನು ಹಿಂಗಂದ ಅವನು ಅಣ್ಣ ಹಿಂಗಂತ ಹೇಳ್ದ ದುಡ್ಡು ಇಸ್ಕೊಬ ಅವನ ಹತ್ರ ಹೋಗು ನಮಗೆ ಅವೆಲ್ಲ ಅವಶ್ಯಕತೆಯೂ ಇರೋಲ್ಲ ಇದು ನಮ್ಗೆ ಜಿನೈನ್ ಕಾಲ್ಗಳೇನು ಬರ್ತೋ ಅದನ್ನು ಮಾತ್ರ ಟ್ಯಾಕಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ಅದನ್ನು ಈ ಸಮಯದಲ್ಲಿ ನಾವೆಲ್ಲ ಮಾಡ್ತಾ ಇದ್ವಿ ಇಡೀ ಅಲ್ಲಿ ನಮ್ಮಿರ್ತಕ್ಕಂಥ ಶಿವಾಜಿನಗರದ ಅಧಿಕಾರಿಗಳು ಮಾಡ್ತಿದ್ರು ಆಮೇಲೆ ನಾನು ಇದರಲ್ಲಿದ್ದೆ ತಿಲಕ್ ನಗರದಲ್ಲಿದ್ದೆ ಅವಾಗ ನಾನೂ ಮಾಡ್ತಾಯಿದ್ದೆ ಆಮೇಲೆ ಇವನು ಎಲ್ಲಿ ಹೋದ ಆಮೇಲೆ ಯಾವ ಜೊತೆ ಸೌದಿನಲ್ಲಿ ಇಂದ ಕಾಂಟ್ಯಾಕ್ಟಲ್ಲಿದ್ದಾನೆ ಇವನು ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅಲ್ಲಿಂದ ತನ್ವೀರು ಆಮೇಲೆ ಇವ್ರುಗಳು ಯಾವ ನಂಬರ್ಗಳು ತೊಗೊಂಡಿದ್ದಾರೆ ಇಸ್ತಿಯಾಕ್ಗಳು ಹೊಸ ನಂಬರ್ಗಳು ಯಾವುವು ಜೈಲಿಗೆ ಯಾವ ನಂಬರ್ಗಳೋದು ಇವ್ರ ಕಾನ್ವರ್ಸೇಷನ್ಗಳೇನು ಇದನ್ನೆಲ್ಲನೂ ನಾವು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟನ್ನೆಲ್ಲನೂ ರೆಕಾರ್ಡ್ ಮಾಡುವಂಥದ್ದು ಆಮೇಲೆ ಇವರೆಲ್ಲ ಹೊಡೆದಾಡ್ಕೊಂಡು ಮರ್ಡರ್ ಆಗುವಂಥದ್ದು ನಾವು ಅಲ್ಲೇ ಅವಾಯ್ಡ್ ಮಾಡಿಬಿಡುವು ಅವ್ನು ಹಿಡಿದು ತರಿಸ್ಬಿಡೋದು ಹಿಡಿದು ತರಿಸಿ ಅವನಿಗೆ ಇಂಡೈರೆಕ್ಟಾಗಿ ನೋಡಿ ಹಿಂಗಿದೆ ಪರಿಸ್ಥಿತಿ ಅಂತೇಳಿ ಅವ್ನು ಖಾಲಿ ಮಾಡಿಸ್ಬಿಡೋದು ಹೀಗೆ ಕೆಲವಷ್ಟೆಲ್ಲ ಇವೆಲ್ಲ ಇಲ್ಲಾಂದ್ರೆ ಮರ್ಡರ್ ಆಗಿಬಿಡ್ತವೆ ನಾವು ಸ್ವಲ್ಪ ಎಚ್ಚರಿಕೆ ಮಾಡಲಿಲ್ಲ ಅಂದ್ರೂ ಅದನ್ನೆಲ್ಲ ನಾವು ಪೊಲೀಸ್ ಮಾಡೋಕ್ಕೆ ಸಾಧ್ಯ ಬೇರೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಅದರಿಂದ ಇದರಲ್ಲಿ ಜಾಸ್ತಿ ನಾವು ಪೊಲೀಸ್ ಕೆಲಸ ಮಾಡಿದಾಗ ಏನಾಗುತ್ತೆ ಇಂಥ ರೌಡಿಸಮ್ಗಳಿಗೆ ನಾವು ಬ್ಲಡ್ಲೆಸ್ ಮಾಡಿ ಬಿಸಾಕ್ಬಿಡ್ಬೋದು ಒಂದು ದಿವಸ ಇಡೀ ಗ್ಯಾಂಗ್ನೇ ಪೂರ್ಣ ಪ್ರಮಾಣದಲ್ಲಿ ಹಾಕಿ ತಿಪ್ಪೆಗೆ ಹಾಕ್ಬಿಟ್ಟು ಗೊಬ್ಬರ ಮಾಡ್ಬಿಡ್ಬೋದು ಅಂದರೆ ಟೈಮ್ ತಗೊಳ್ಳುತ್ತೆ ಹಾರ್ಡ್ ವರ್ಕ್ ಮಾಡಬೇಕು
ಇಲ್ಲ ಅಂದ್ರೆ ಆಗಲ್ಲ. ಆಮೇಲೆ ಎದುರುಕೊಳ್ಳುವಂಥ ಪ್ರಶ್ನೆಯೂ ಇಲ್ಲ. ಆಮೇಲೆ ಸ್ಟ್ರೇಟ್ ಪೊಲೀಸಿಗೆ ಮಾಡಬೇಕು ಇವರು ಇಂಥವ್ರ ವಿರುದ್ಧ. ಗ್ಯಾಂಗು ತಯಾರಾಗಿದೆ ಅಂದಾಗ ಹಿಟ್ ಆ್ಯಂಡ್ ರನ್ ಮಾಡ್ಕೊಂಡು ಹೋದ್ರೆ ಪ್ರಯೋಜನ ಆಗಲ್ಲ. ಸ್ಟ್ರೇಟ್ ಹಿಟ್ಟೇ ಮಾಡಬೇಕು, ರನ್ ಪ್ರಶ್ನೆಯೇ ಇಲ್ಲ. ಅದೇನೇ ಬಂದ್ರೂ ಎಲ್ಲದಕ್ಕೂ ತಯಾರಿ ಇರಬೇಕು, ಟ್ರಾನ್ಸ್ಫರ್ಗಳಿಗೆ ಆಗಲಿ ಅದಕ್ಕೆ ಇದಕ್ಕೆ ಆಗಲಿ. ಬಟ್ ಈ ಥರ ಹೋದಾಗ ಸ್ವಲ್ಪ ಬೇರೆಯವರು ಕೈ ಹಾಕೋಕ್ಕೂ ಎದುರುಕೊಳ್ತಾರೆ. ಕೆಲವು ಜನ ಅದು ಅವ್ರಿಗೇನಾದರೂ ಹರ್ಟ್ ಆದಾಗ ಅವರು ವೋಟ್ ಬ್ಯಾಂಕ್ ಗೇಟ್ ಬಿದ್ದಾಗ ಟ್ರಾನ್ಸ್ಫರ್ ಆಗಿರುವಂಥವು ಮಾಡಿಸ್ಬಿಟ್ಟಿರುವಂಥವು ಆಗಿದಾವೆ. ಆ ಥರದವೆಲ್ಲ ಯಾರು ಮಾಡಿಸೋರು ಅಂತ ಹೇಳಲ್ಲ, ಬಟ್ ಈ ಥರವೆಲ್ಲ ಮಾಡ್ತಾರೆ ಒಳಗಡೆ. ಈ ಕೇಸಲ್ಲೂ ಕೂಡ ಇಲ್ಲಿ ಮುಸ್ಲಿಂ ಅಂಡರ್ ವರ್ಲ್ಡ್ ಮಾಡ್ತಾ ಇರಬೇಕಾದಾಗ ನನಗೆಲ್ಲೂ ಟ್ರಾನ್ಸ್ಫರ್ ಆಗಿರುವಂಥದ್ದಿದೆ. ನಾನೆಲ್ಲೂ ಹೇಳ್ಕೊಳ್ಳೋಕ್ಕೂ ಹೋಗಲ್ಲ. ಆಯ್ತು, ಅವ್ರು ಗೆದ್ದಿದ್ದಾರೆ, ನೆಕ್ಸ್ಟ್ ನಾನು ಗೆಲ್ತೀನಿ. ಈ ಸಾರಿ ಅವ್ರು ಗೆದ್ದವ್ರಲ್ವಾ, ಅವ್ರ ಕೈ ಶಕ್ತಿ ಇದೆಯಲ್ಲ. ನಾನು ತಲೆಗೂ ಉದ್ಕೊಂಡು ನಾನು ಚಪ್ಪಡಿ ಕಲ್ಲಿಗೆ ಹೊಡ್ಕೊಳ್ಳೋಕ್ಕಾಗಲ್ಲ ಆಗ. ಆಮೇಲೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಹೆಂಗಾಗಿದೆ ಅದಕ್ಕೋಸ್ಕರ ಆಯಿತು ಅಂತ. ಬಟ್ ನೆಕ್ಸ್ಟ್ ನನ್ನ ಕೆಲಸ ನಾನು ತೋರಿಸ್ತೀನಿ. ಬಂದೇ ಬರುತ್ತಲ್ಲ ನಮ್ಮದು. ಒಂದು ಪೇಜ್ ಆದಮೇಲೆ ಇನ್ನೊಂದು ಪೇಜ್ ಬರಲೇಬೇಕಲ್ಲ, ಕಾಯ್ಬೇಕಷ್ಟೇ. ಬಟ್ ನನ್ನ ಕೆಲಸ ಮಾಡೋದು ಮಾತ್ರ ಬಿಡಬಾರ್ದು. ಇಲ್ಲ ಬಿಟ್ಬಿಟ್ಟು ಅಯ್ಯೋ ಏನೇ ಹಿಂಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಾವು, ಏನು ನೀನು ಒಳ್ಳೆ ಕೆಲಸನೂ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ. ನೀನು ಪೊಲೀಸ್ ಕೆಲಸ ಮಾಡ್ತಾಯಿದ್ದೀಯ ಅಷ್ಟೇ. ನೀವು ಒಳ್ಳೆಯದು ಕೆಟ್ಟದ್ದು ಬೇರೆ ವಿಚಾರ. ನೀನು ಸರಿಯಾದಂಥ ಪೊಲೀಸ್ ಕೆಲಸ ಮಾಡ್ತಾ ಇದೆಯಾ, ಆಗ ಎನಿಬಡಿ ಕ್ಯಾನ್, ಯಾವಾಗ ದೇವರು ಇರ್ತಾನೆ, ತಲೆ ಕೆಡ್ಸ್ಕೋಬೇಕಾದದ್ದೇನಿಲ್ಲ. ಹಾಗೆ ಇಂಥ ವ್ಯಾಕ್ಯೂಮ್ ಒಳಗಡೆ ಇದೆಲ್ಲ ಪೂರ್ತಿ ಇಡೀ ಜೈಲು ಕಂಪ್ಲೀಟು ಪೂರ್ತಿ ಇರ್ತಕ್ಕಂಥ ಶಿವಾಜಿನಗರದ ಅಂಡರ್ವರ್ಲ್ಡ್ ಪೂರ ಲಾಕ್ ಆಗೋಗ್ಬಿಟ್ಟಿರ್ತದೆ. ಯಾರು ಅಲ್ಲಿ ಇಲ್ಲಿ ಎಕ್ಸ್ಟಾರ್ಷನ್ಗಳು, ಕೆಲವಷ್ಟು ರಾಬರಿಗಳು ನಡೆಯುವಂಥದ್ದು ನಡೀತಾ ಇರ್ತದೆ. ಅದರ ಇನ್ಫಾರ್ಮೇಷನ್ಗಳು ತೊಗೊಂಡು ಅವ್ರಿಗೆ ಬಲಿ ಹಾಕಿ ಅವ್ರನ್ನೆಲ್ಲ 390 402 ಕೇಸ್ ಹಾಕಿ ಒಂದೊಂದು ಸಾರಿ 15 20 ಜನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇರ್ತೀವಿ. ಅವ್ರಿಗೆ ನನ್ನ ಮಕ್ಕಳು ಹಾಕೋತಾವ್ರಲ್ಲ ಎಲ್ಲರೂ, ಏನಮ್ಮ ನಮ್ಮವ್ರು ಎಲ್ಲಿ ಹೋದ್ರು ನನ್ನ ಮಗದ ಹಾಕೋಬಿಡ್ತಾರಲ್ಲ. ಅವ್ರಿಗೆ ಗೊತ್ತಾಗ್ತಾ ಇರ್ತದೆ, ಮುಂದೆ ಹಾಕೋಬಿಟ್ರ ಹೆಂಗೆ ಹಾಕ್ಕೊಂಡ್ರು, ಅವ್ರಿಗೆ ಗೊತ್ತು ಏನೋ ಮಾಡ್ತಾ ಇರ್ತಾರೆ, ನಮ್ಮ ಇನ್ಫಾರ್ಮೇಷನಿಂದ ಏನೋ ಮಾಡ್ತಾ ಇದ್ದಾರೆ ಇವರು ಅಂತ ಅವ್ರಿಗೆ ಗೊತ್ತಿದ್ರು. ಆದರೆ ಮತ್ತೆ ಇನ್ನೊಂದು ಚೇಂಜ್ ಮಾಡು, ನೀನು ಅದೆಷ್ಟು ನಂಬರ್ ಚೇಂಜ್ ಮಾಡ್ತೀಯ ನೀನು. ಅದರಿಂದ ಅವ್ನು ಏನೇ ಮಾಡಿಕೊಂಡ್ರು ನಮಗೆ ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡೋದು ಸ್ವಲ್ಪ ಲಿಟ್ಲ್ ಬಿಟ್ ಡಿಲೇ ಆಗ್ತಾ ಹೊರತು, ಬಟ್ ಅದು ಮತ್ತೆ ನಮ್ಗೆ ಲೈನಿಗೆ ಸಿಕ್ತಿದ್ರು. ಎಸ್ ಸರ್, ಫೈನಲ್ ಆಗಿ ಈ ಸಿಮ್ ಕಾರ್ಡ್ ತೊಗೊಳ್ಳೋದು ಮುಂಚೆ ಭಾಳ ಈಸಿ ಇತ್ತು ಸರ್. ಈಗ ಸಿಮ್ ಕಾರ್ಡ್ ತೊಗೊಂಡ್ರೆ ಅದು ನಾನು ಸಿಮ್ ಕಾರ್ಡ್ ಚೇಂಜ್ ಮಾಡಿದ್ರು ಕೂಡ ನಾನು ಹೊಸ ನಂಬರ್ ತೊಗೊಂಡ್ರು ಕೂಡ ಈಗ ನನ್ನ ಆಧಾರ್ ಕೊಡಬೇಕು, OTP ಬರುತ್ತೆ. ಸೊ ಈಗ ಇನ್ನೂ ಕಷ್ಟ ಆಗಿದೆಯಾ ರೌಡಿಗಳಿಗೆ ಈ ಫೋನಲ್ಲಿ ಇದನ್ನು ಮಾಡೋಂಥದ್ದು? ಏನಾಗ್ತಾ ಇದೆ, ಅದಕ್ಕೆ ಒಂದು ದೊಡ್ಡ ನೆಟ್ವರ್ಕ್ಗಳಿದ್ದಾರೆ. ಡೂಪ್ಲಿಕೇಟ್ ಯಾರಿಗೋ ಇವನ ಆಧಾರ್ ಕಾರ್ಡ್ಗಳು ಕೊಡೋದು, ಆಮೇಲೆ ಸುಮಾರು ಆಧಾರ್ ಕಾರ್ಡ್ಗಳನ್ನ ತೊಗೊಬಿಟ್ಟು ಇವನ ಸಿಮ್ ಕಾರ್ಡ್ಗಳು ತೊಗೊಳ್ಳುವಂಥದ್ದು ಈಗಲೂ ಇದೆ. ಏನು ಈಗಲೇ ನಿಂತೋಗ್ಬಿಟ್ಟಿದೆ ಅಂತ ಅನ್ನೋಂಗಿಲ್ಲ. ಆಮೇಲೆ ಒಬ್ಬೊಬ್ಬನ ಹತ್ರನೇ ಯಾರ ಹತ್ರನೋ ಬೇರೆಯವ್ರ ಹತ್ರ, ಬೇರೆ ಸ್ಟೇಟ್ ಅವ್ರು ಬಂದಿರ್ತಾರಲ್ಲ ಅವ್ರ ಹತ್ರ ಒಂದಷ್ಟು ತೊಗೊಬಿಡೋದು, ಅವನು ಹೊಟ್ಟೋಗ್ಬಿಡ್ತಾನೆ ವಾಪಸ್ಸು. ಅವನು ಇದರಿಂದನೇ ತೊಗೊಬಿಡ್ತಾರೆ. ಆಮೇಲೆ ಎಷ್ಟು ಸಿಮ್ ಕಾರ್ಡ್ ನಾವು ಇವ್ನು ಕೊಟ್ಟಿದ್ದೀವಿ ಅಂತ ಲೆಕ್ಕ ಇಲ್ಲ. ಅದಿಲ್ಲ ಇರಲ್ವಲ್ಲ, ನಾವು ಎಷ್ಟು ಸಿಮ್ ಕಾರ್ಡ್ ಈ ಮನುಷ್ಯನಿಗೆ ನಾವು ಈಗ ಒಂದು ಕಂಪ್ನಿಗೆ ಬರೆದ್ರೆ, ನಾವು ಯಾವುದಾದ್ರೂ ಒಂದು ಕಂಪ್ನಿಗೆ ಇವನು ಇದುವರೆಗೂ ಎಷ್ಟು ಸಿಮ್ ಕಾರ್ಡ್ಗಳು ಕೊಟ್ಟಿದ್ದೀರಿ ಅಂತ ಅನ್ನುವಂಥದ್ದು, ಇವನ ಹೆಸರು ಕೊಟ್ಟಿದ್ದೀನಿ ಅಂತ ಅನ್ನುವಂಥದ್ದು ಲೆಕ್ಕನೇ ಕೊಡಲ್ವಲ್ಲ. ಅದಿಲ್ವೇ ಇಲ್ಲ. ಈಗ ಸಿಮ್ ಕಾರ್ಡ್ಗಳ ಈಗ ತಗೊಂಡಾಗ ನಾಳೆ ಬೆಳಗ್ಗೆ ಇನ್ನೊಂದು ಸಿಮ್ ಕಾರ್ಡ್ ಕೊಡ್ತಾರೆ, ಆಧಾರ್ ಕಾರ್ಡು ಕೊಡ್ತಾರೆ, ಆಧಾರ್ ಕೊಡಲೇಬೇಕು. ಸೆಲ್ಫಿ ಐಡೆಂಟಿಫಿಕೇಶನ್ ಎಲ್ಲ ಇದೆ ಸರ್. ನಾವು ಫೋಟೋ ತಗೋಬೇಕು, ಆಧಾರ್ ಕಾರ್ಡ್ ಇದು ವೆರಿಫಿಕೇಶನ್ ಆಗುತ್ತೆ, ಹೌದು ಎಲ್ಲ ಇದೆ. ಬಟ್ ಮೊದಲಿಗಿಂತ ಸ್ವಲ್ಪ ಒಂದು ರೇಂಜಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಹೊರತು, ಬಟ್ ಈ ಥರದಲ್ಲಿ ಮೊಬೈಲ್ಗಳಲ್ಲಿ ದಂಧ ಮಾಡುವಂಥದ್ದು, ಮೊಬೈಲ್ಗಳಲ್ಲಿ ಎದುರಿಸುವಂಥದ್ದು, ಮೊಬೈಲ್ಗಳಲ್ಲೇ ಬಿಸ್ನೆಸ್ ಮಾಡ್ತಾ ಇರುವಂಥದ್ದು ಕಮ್ಮಿ ಏನಾಗಲಿಲ್ಲ. ಆಮೇಲೆ ನಾವು ನೋಡ್ತಾ ಇದೆಯಲ್ಲ 420ಗಳು ನೋಡಿ, ಮತ್ತೆ ಎಷ್ಟು ಸೋಷಿಯಲ್ ಮೀಡಿಯಾಗೆಲ್ಲ ಮೊಬೈಲ್ ಬೇಕೇ ಬೇಕು ಸರ್. ಆಮೇಲೆ ಇಲ್ಲಾಂದ್ರೆ ಆಗೋದೇ ಇಲ್ಲ ಸರ್. ನೋಡಿ, ಇನ್ನೊಂದು ಅಲ್ಲಿ ಬೆನಿಫಿಟ್ ಆಗಿದೆ ಅವ್ರಿಗೆ. ಒಂದು ಈ ಥರ ಎಲ್ಲ ಆಗಿ ಕಷ್ಟ ಆಗಿದೆ, ನೀವು ರೆಕಾರ್ಡ್ ಮಾಡೋಕ್ಕೆ ಕಷ್ಟ. ಬಟ್ ಇನ್ನೊಂದು ಬೆನಿಫಿಟ್ ಏನಾಗಿದೆ ಅಂದರೆ, ಈಗ ನಾನು ಮೆಸೇಜು ಗೂಗಲ್ ಪೇನಲ್ಲಿ ಮೆಸೇಜ್ ಮಾಡ್ಬೋದು ಸರ್ ನಿಮಗೆ. ಓಕೆ, ಏನು ನಾನು ಕಾಲೇ ಮಾಡಬೇಕಾಗಿಲ್ಲ. ಈಗ ಫೇಸ್ಬುಕ್ಕಲ್ಲಿ ಮಾಡ್ಬೋದು, ಮೆಸೆಂಜರ್ಲಿ, ವಾಟ್ಸಪ್ಪಲ್ಲಿ ಮಾಡ್ಬೋದು, ಟೆಲಿಗ್ರಾಮಲ್ಲಿ ಕಾಲ್ ಮಾಡ್ಬೋದು, ಅಥವಾ ನಮಗೆ ಗೊತ್ತಿಲ್ಲದ್ರೆ ಯಾವುದೋ ಒಂದು ಆ್ಯಪ್ ಮೂಲಕನೂ ಕಾಲ್ ಮಾಡ್ಬೋದು. ಸುಮಾರು ಆ್ಯಪ್ಗಳಿದೆ. ಸೊ ನೀವು ಯಾವುದಂತ ನೀವು ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ, ಯಾವುದಂತ ಅದು ಬಿಗ್ಗೆಸ್ಟ್ ಚಾಲೆಂಜ್. ಮೊದಲೇನಾಗ್ತಾ ಇತ್ತು, ಬರೀ ಕಾಲ್ಗಳು ಬರ್ತಾ ಇತ್ತು. ಆವಾಗ ವಾಟ್ಸಪ್ ಇರಲಿಲ್ಲ 2013ನಲ್ಲಿ. ಅಲ್ಲಿ ಅದಾದಮೇಲೆ 2010ನಲ್ಲಿ ಬಂತು ಫೇಸ್ಬುಕ್ಕು, ಆಮೇಲೆ ಮೆಸೆಂಜರ್ಗಳು ಬರೋಕ್ಕೆ ಶುರುವಾದವು. ಅದಾದಮೇಲೆ ವಾಟ್ಸಪ್ ಬಂತು, ವಾಟ್ಸಪ್ ಕಾಲ್ಗಳು ಪ್ರಾರಂಭ ಮಾಡಿಕೊಂಡ್ರು. ವಾಟ್ಸಪ್ ಕಾಲ್ಗಳು ಈಗಲೂ ಸಹ ನಾವು ಇಂಟರ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ, ಕಷ್ಟದ ಕೆಲಸ. ನೆಟ್ ಓರಿಯೆಂಟೆಡ್ ಕಾಲ್ಗಳವು, ಆ ಕಾರಣಕ್ಕೆ ಅದು ಕಷ್ಟ ಆಗ್ತಾ ಇದೆ ಈಗ. ಆದರೆ ಈಗಿರ್ತಕ್ಕಂಥ ಕಾಲ್ಗಳೇನಿದಾವೋ, ಏನು ರೆಗ್ಯುಲರ್ ಕಾಲ್ಗಳಿದಾವೋ ಅದರಲ್ಲೇ ನಾವು ಪ್ಲೇ ಮಾಡಬೇಕು. ಆಮೇಲೆ ಇನ್ನೂ ಒಳಗಡೆ ಹೋದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಲಿ ಹಾಕ್ಬೋದು. ಈಗ ಅದಕ್ಕೂ ಸಾಫ್ಟ್ವೇರ್ಗಳಿದ್ದಾವೆ, ಯಾವುದರಲ್ಲಿ ಏನೇನೆಲ್ಲ ನಡೀತಾ ಇದೆ, ಯಾವುದೆಲ್ಲ ಕನೆಕ್ಟ್ಗಳು, ಯಾವ ನಂಬರ್ಗಳಿಗೆ ವರ್ಕ್ ಆಗ್ತಾ ಇದೆ ಅಂತ ಅನ್ನುವಂಥದ್ದೆಲ್ಲ ಪತ್ತೆ ಮಾಡಿಕೊಂಡು ತೊಗೋಬೋದು. ಬಟ್ ಒಂದು ಸ್ವಲ್ಪ ಕಷ್ಟ ಆಗ್ತದೆ.
ಅಂದರೆ ರೀಚ್ ಆಗುವಂಥದ್ದು. ಈಗ ಏನು ಮಾಡ್ತಾರೆ, ಪ್ರತಿಯೊಬ್ಬರು ನೋಡಿ ಎಲ್ಲ ವಾಟ್ಸಪ್ ಕಾಲೇ ಮಾಡ್ತಾರೆ. ಹೌದು. ಕಾಲ್ ರೆಕಾರ್ಡ್ಸ್ ತೆಗೆದ್ರೆ ಏನಂದ್ರೆ ನೆಟ್ ಟು ನೆಟ್ ಕನೆಕ್ಷನ್ ಇರ್ತದೆ ಅಷ್ಟೇ, ಬರೀ ನೆಟ್ ಮಾತ್ರ ತೋರಿಸ್ತದೆ. ಯಾರ ಜೊತೆ ನೆಟ್ ಕನೆಕ್ಷನ್ ನೀವು ಮಾತಾಡಿದಿರೋ, ಇಲ್ಲ ಇನ್ಮೇಲ್ ಮಾಡಿದಿರೋ, ಇಲ್ಲ ಏನಾದರೂ ಯೂಸ್ ಮಾಡಿದ್ದೀರಾ, ಇಲ್ಲ ಇಮೇಲ್ ಮಾಡಿದ್ದೀರಾ, ಏನು ಮಾಡಿದಿರೋ ಏನೂ ಗೊತ್ತಾಗಲ್ಲ ಪ್ರತಿಯೊಂದೂ. ಈಗ 90% ಎಲ್ಲ ವಾಟ್ಸಪ್ ಕಾಲ್ಗಳೇ ಮಾಡ್ತಾರೆ. ಯಾಕೆಂದರೆ ಒಂದು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಮಾಡ್ತಾರೆ. ಇವಾಗ ಏನು ಮಾಡ್ತಾರೆ ಅವರು, ರೆಕಾರ್ಡ್ ಮಾಡ್ಕೊಳ್ಳೋರು ವಾಟ್ಸಪ್ ಕಾಲ್ನ ಸ್ಪೀಕರ್ಗೆ ಹಾಕ್ಬಿಡ್ತಾನೆ, ಇನ್ನೊಂದು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಬಿಡ್ತಾನೆ. ನಾವು ವಾಟ್ಸಪ್ ಕಾಲ್ ಮಾಡಿದ್ದೀವಿ ರೆಕಾರ್ಡ್ ಮಾಡ್ಕೊಳ್ಳಲ್ಲ ಅಂತ. ನನ್ನ ಮಗ ಅವನು ಆಗಲೇ ಅವ್ನು ರೆಕಾರ್ಡ್ ಮಾಡ್ಕೊಂಡಿರ್ತಾನೆ, ವಾಟ್ಸಪ್ ಕಾಲ್ ಆನ್ ಮಾಡ್ಕೊಳ್ತಾನೆ, ಸ್ಪೀಕರ್ಗೆ ಹಾಕ್ಕೊಳ್ತಾನೆ, ಇನ್ನೊಂದು ಫೋನ್ ಇಟ್ಕೊಳ್ತಾನೆ. ನೀಟಾಗಿ ಈ ಫೋನಲ್ಲಿ ಏನು ಬರ್ತದೋ ಡಿಟ್ಟೋ ಅದೇ ಥರ ರೆಕಾರ್ಡ್ ಆಗಿಬಿಡುತ್ತದು, ಸೇಮ್ ಡಿಟ್ಟೋ ಅದೇನೆ. ಬಟ್ ರೆಕಾರ್ಡ್ಗೆ ಹೋದಾಗ ಅದರಲ್ಲಿ ಇದು ವಾಯ್ಸ್ ಓವರ್ ಏನು ಬಂದಿರುತ್ತಲ್ಲ, ಅದು ನಾವೇನಾದ್ರು ತೊಗೊಂಡೋದಾಗ ಅದು ಈ ಲಿಂಕ್ ಆಗಲ್ಲ, ಬಟ್ ಇನ್ನೊಂದು ಫೋನಿಂದ ರೆಕಾರ್ಡ್ ಆಗಿರುತ್ತೆ. ಬಟ್ ಮಾತುಕತೆ ಎಸ್ಟಾಬ್ಲಿಷ್ ಆಗಿರುತ್ತೆ ಅದು. ಯಾಕೆಂದರೆ ಇದು ವಾಟ್ಸಪ್ ಕಾಲ್ನ ರೆಕಾರ್ಡೇ ಮಾಡೋಕ್ಕಾಗೋದಿಲ್ಲ, ರೆಕಾರ್ಡ್ ಆಪ್ಷನ್ಸ್ ಇಲ್ಲ ಅದರೊಳಗಡೆ. ಅದರಿಂದ ಏನು ಮಾಡ್ತಾರೆ, ಸುಮಾರು ಜನ ಈ ಥರ ಮಾಡ್ತಾರೆ. ಅದಕ್ಕೆ 2 ಫೋನ್ ಇಟ್ಕೊಂಡಿರ್ತಾರೆ ಅವರು. ದಡಾರ ಬಂದ ತಕ್ಷಣವೇ ಸ್ಪೀಕರ್ ಹಾಕಿ ಆನ್ ಮಾಡಿಬಿಟ್ಟು ರೆಕಾರ್ಡ್ ಮಾಡ್ಕೊಬಿಡ್ತಾರೆ. ಈಗ ಒಂದು ದೊಡ್ಡ ವ್ಯಾಕ್ಯೂಮ್ ಆಗಿದೆ. ಮತ್ತು ಈ ಅಪರ್ಚುನಿಟಿನ ರಿಜ್ವಾನು ಈಗ ಕಾಯ್ಕೊಂಡು ಕೂತಿದ್ದಾನೆ. ಏನು ಮಾಡೋದು, ಈಗ ನಾನು ಆಚೆ ಹೋಗುದಾ, ಒಳಗೆ ಇನ್ನೊಂದು ಸ್ವಲ್ಪ ದಿವಸ ಇರಬೇಕಾ ಅಂತ. ಈಗ ರಿಜ್ವಾನ್ ಆಚೆ ಬಂದ, ಒಳಗಿದ್ದಾನ, ನೆಕ್ಸ್ಟ್ ಮಾತಾಡ. ಎಸ್, ಅಷ್ಟೇ. ಚಿಕ್ಕದೊಂದು ಬ್ರೇಕ್, ಒಂದು ದಿನದ ಬ್ರೇಕ್. ನಾಳೆ ಮತ್ತೆ ನೋಡಿ ರಿಜ್ವಾನ್ ಏನು ಮಾಡ್ದ ಅಂಥೇಳಿ. ಸೊ ಒಟ್ಟಿನಲ್ಲಿ ನಮಗೆ ಹೇಗೆ ಒಳಗಡೆ ಒಂದು ಜಗತ್ತು ಹೇಗೆ ನಡೆಯುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಸರ್ ಹೇಳ್ತಾ ಇದ್ದಾರೆ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ. ನಿಮ್ಮೆಲ್ಲ ಸ್ನೇಹಿತರನ್ನು ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ.